ದೇವಸ್ಥಾನಗಳ ಹತ್ರ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೋ ಈ ಪ್ರೇತಗಳು ರಾಮದೇವತೆಗಳನ್ನ ಹುಣಸೆ ಮರದ ಹತ್ರನೇ ಮಾಡೋರು ಅಥವಾ ಮರದ ಕೆಳಗೆನೆ ಮಾಡೋರು. ಯಾಕೆಂದ್ರೆ ದೈವಿಕ ಎನರ್ಜಿ ಈ ಪ್ರೇತ ಎನರ್ಜಿಗಳನ್ನ ಕಂಟ್ರೋಲ್ ಮಾಡಬಹುದು. ಮನೆಗಳಲ್ಲಿ ತುಳಸಿ ಇಡ್ತಾರೆ, ತುಳಸಿ ಮಾಲೆ ಹಾಕೊಂತಾರೆ. ಅವಳು ತುಳಸಿಯಾಗಿ ಹುಟ್ಟೋದಕ್ಕಿಂತ ಮುಂಚೆ ಅವಳ ಹಿಂದಿನ ಜನ್ಮದಲ್ಲಿ ನಾರಾಯಣನ ಪರಮ ಭಕ್ತಳಾಗಿರ್ತಾಳೆ. ಅವಳ ಗಂಡ ರಾಕ್ಷಸ. ಅದೇನಾಗಿರುತ್ತೆ, ತನ್ನ ಗಂಡ ಯುದ್ಧಕ್ಕೆ ಹೋದಾಗ ವಾಪಸ್ ಬರ್ಲಿ ಅಂತ ಅಂದ್ಬಿಟ್ಟು ತುಳಸಿ ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡ್ತಾನೆ ಇರ್ತಾಳೆ ನಾರಾಯಣನ್ಗೆ. ಇವಳು ಭಕ್ತಿನಲ್ಲಿದ್ದಾಗ ಅಲ್ಲಿ ಗಂಡನ್ನ ಸಂಹಾರ ಆಯ್ತು ಅಂತಂದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಅಂತ ಗಂಡನ ವೇಷದಲ್ಲೇ ಕೃಷ್ಣ ಮನೆಗೆ ಬರ್ತಾನೆ. ಸೊ ಗಂಡ ಬದುಕಿದಾನೆ, ವಾಪಸ್ ಬಂದ ಅಂದ್ಬಿಟ್ಟು ತುಳಸಿ ತನ್ನ ವ್ರತನ ಸ್ಟಾಪ್ ಮಾಡ್ಬಿಡ್ತಾಳೆ. ಅದ್ ನಿಲ್ಸಿದ ಮೇಲೆ ಅಲ್ಲಿ ಗಂಡನ್ ವಧೆ ಮಾಡ್ತಾನೆ. ಅವಾಗ ನಾರಾಯಣ ಅವಳು ಭಕ್ತಿಗೆ ಮೆಚ್ಚಿ ಅವಳಿಗೊಂದು ವರ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ತುಳಸಿಯನ್ನ ಯಾರು ಹಾಕಿ ಪೂಜೆ ಮಾಡ್ತಾರೋ ಅವಾಗ ದೇವ್ರು ಶೀಘ್ರವಾಗಿ ಒಲಿತಾನೆ. ಮತ್ತೆ ಈಗ ತುಂಬಾ ಕಡೆ ಅಂತಲ್ಲ, ಮುಂಚೆನರು ಬೆಳಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ 3:45 ಅಂದ್ರೆ ಆ ಸಮಯದಲ್ಲಿ ಪೂಜೆ ಮಾಡಕ್ಕೂ ಒಳ್ಳೆ ಕಾಲ, ವಿದ್ಯಾರ್ಥಿಗಳು ಓದ್ಕೊಳ್ಳೋದಕ್ಕೂ ಒಳ್ಳೆ ಕಾಲ. ಹೌದು. ನಿಮ್ಮ ಜೀವನ ಶುರು ಮಾಡ್ಬೇಕಂದ್ರೆ ಆ ಟೈಮಿಗೆ ನೀವು ಎದ್ರೆ ಧ್ಯಾನ ಮಾಡಿದ್ರೆ ಅದ್ಭುತವಾದಂಥ ಸಮಯ ಬೆಳಗಿನ ಜಾವ 3:45 ಈ ಸಮಯ. ಈ ಬೆಳಗಿನ ಈ ಸಮಯ ಏನು ಹೇಳಿದ್ರೆ ಇದರ ಮಹತ್ವ ಏನು? ಆಕ್ಚುಲಿ ನಾನು 3:33 ಕೂತ್ಕೋತೀನಿ. ಈ 3:00 ಅಂದ್ರೆ 3:33 3:45 ಶುರುವಾದ್ರೂ 3:33 ಕೂತಾಗ ಅಂದ್ರೆ ಅದೇನ್ ಗೊತ್ತಾ, ಇವಾಗ ನೀವು ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಾಗ ನೀವು ಇಲ್ಲಿಂದ ವಿಧಾನಸೌಧಕ್ಕೆ ಹೋಗೋದಕ್ಕೆ 2 ಅವರ್ ತಗೋಬಹುದು. ಅದೇ ನೀವು ಬೆಳಗ್ಗೆ ಖಾಲಿ ರೋಡ್ ಇದ್ದಾಗ ಸುಯ್ ಅಂತ ಹೋಗ್ತೀರಾ, ಅದು ಆರಾಮಾಗಿ ಹೋಗ್ತೀರಾ 10 ನಿಮಿಷದಲ್ಲಿ ನೆಮ್ಮದಿಯಿಂದ. ಟ್ರಾಫಿಕ್ ಇದ್ದಾಗ ಫ್ರಸ್ಟ್ರೇಟೆಡ್ ಆಗಿ ಹೋಗ್ತೀರಾ ನೀವು. ಸೊ ಅದಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ದೇವರು ತಾನೇ ಒಂದು ನಿಯಮವನ್ನ ಮಾಡ್ಕೊಂಡಿದ್ದಾನೆ. ಸೂರ್ಯ ಉದಯ, ಸೂರ್ಯ ಮುಳುಗೋದು, ಚಂದ್ರ ಎಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ. ಸೊ ಅದನ್ನ ಅವನೇ ಒಂದು ಕೊಟ್ಟಿದ್ದಾನೆ. ಸೂರ್ಯ ಉದಯವಾದಾಗ ನಮ್ಮೆಲ್ರಿಗೂ ಚೈತನ್ಯ ಬಂದು ಕೆಲಸ ಮಾಡ್ತಾ ಶುರು ಮಾಡ್ತೀವಿ. ಚಂದ್ರ ಬಂದಾಗ ಶಾಂತತೆಯಿಂದ ನೀವು ಮಲ್ಕೊಳ್ಳೇಬೇಕು ಅಂತ ಅವನೇ ಫಿಕ್ಸ್ ಮಾಡಿದ್ದಾನೆ. ನೀನ್ ನಿದ್ದೆ ಕೂಡ ಹಾಳು ಮಾಡ್ಕೊಳಕ್ಕಾಗಲ್ಲ. ನೀವು 10 ದಿನ ಎದ್ದಿರ್ಬೋದು, 11 ದಿನ ಬಿದೋಗ್ತೀರಾ. ದಟ್ ಇಸ್ ಹೌ ನಿನ್ನ ದೇಹದ ಪ್ಯಾಟರ್ನ್ ಮಾಡಿರೋದು ಪರಮಾತ್ಮ, ದೇಹ ಮತ್ತೆ ಬುದ್ಧಿದು ಎಲ್ಲ. ಸೊ ನೀವು ಆ ಬೆಳಗಿನ ಜಾವ ಎದ್ದು ನೀವು ಬ್ರಹ್ಮಾಂಡದ ಎನರ್ಜಿ ಜೊತೆ ಕನೆಕ್ಟ್ ಆದಾಗ ದಟ್ ಈಸ್ ಟ್ರಾನ್ಸಿಟಿಂಗ್ ಟೈಮ್. ಚಂದ್ರ ಹೋಗ್ಬಿಟ್ಟು ಇನ್ನೊಂದು ಸೂರ್ಯ ಬರುವಂತಹ ಟ್ರಾನ್ಸಿಟಿಂಗ್ ಟೈಮು ಯಾವಾಗಲೂ ಮೋಸ್ಟ್ ಪವರ್ಫುಲ್ ಟೈಮ್. ಹೇಗೆ ನಾವು ಗ್ರಹಣಗಳಲ್ಲಿ ಪೂಜೆ ಮಾಡ್ತೀವಲ್ಲ, ಅದು ಒಂದನ್ನೊಂದು ಹಿಂಗೆ ಕವರ್ ಮಾಡ್ಕೊಂಡಾಗ ಟ್ರಾನ್ಸಿಟಿಂಗ್ ಟೈಮ್ ಅದು ಮೋಸ್ಟ್ ಪವರ್ಫುಲ್ ಆಗೋ ರೀತಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಅದನ್ನೇ ಹೇಳೋದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ನೀವೇನು ಕೇಳ್ಕೊತಿರೋ ದೇವ್ರನ್ನ ಡೈರೆಕ್ಟಾಗಿ ಹೋಗಿ ಮುಟ್ಟತ್ತೆ. ಸೊ ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಅದೇ ನೀವು ಬೆಳಗ್ಗೆ ಎದ್ದು 11 ಗಂಟೆಗೆ ಪೂಜೆ ಮಾಡಿ ನಿಮ್ಮ ಮನಸ್ಥಿತಿ ನೋಡ್ಕೊಳ್ಳಿ ಹೇಗಿರುತ್ತೆ. ಅದೇ ನೀವು ಬೆಳಗ್ಗೆ 3:15 ಎದ್ದು ಪೂಜೆ ಮಾಡಿ ನಿಮ್ಮ ಮನಸ್ಥಿತಿ, ನಿಮ್ಮ ಜೀವನದ ಸ್ಥಿತಿಗಳನ್ನ ನೋಡ್ಕೊಳ್ಳಿ. ಆಮೇಲೆ ತುಂಬಾ ಜನ ಅಚೀವರ್ಸು, ದೇರ್ ಅರ್ಲಿ ರೈಸರ್ಸ್, ನೀವು ನೋಡ್ತಾ ಹೋಗಿ. ಆಮೇಲೆ ತುಂಬಾ ಜನ ಅಚೀವರ್ಸು ನಮ್ಮ ಹಿಂದುತ್ವ ಅಂತಾನೆ ಇಲ್ಲ, ಯಾವುದೋ ಒಂದ್ರಲ್ಲಿ ಬಿಲೀವ್ ಮಾಡಿರ್ತಾರೆ. ಅವ್ರು ಸುಮ್ಮನೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾರೋ, ಸುಮ್ಮನೆ ಕೂತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಾರೋ, ಅಥವಾ ಸುಮ್ಮನೆ ಕೂತ್ಕೊಂಡು ಏನೋ ಮಾಡ್ತಾರೋ, ಅಥವಾ ಇವನ್ ಸ್ಪೋರ್ಟ್ಸ್ಗೆ ಹೋಗಿ ಆಟ ಆಡ್ತಾರೋ ಅಚೀವ್ಮೆಂಟ್ಗೆ, ಅವರೆಲ್ಲರೂ ಏನೋ ಒಂದನ್ನು ಅಚೀವ್ ಮಾಡ್ತಾ ಹೋಗ್ತಾರೆ. ಸೊ ಅದು ಬೆಳಗ್ಗೆ ಇದ್ದು ಮಾಡೋದ್ರಲ್ಲಿ ನಿಮಗೆ ದೇವರು ತಥಾಸ್ತು ಅಂತ ಬೇಗ ನಿಮಗೆ ಬ್ರಹ್ಮಾಂಡದಿಂದ ಫಲ ಸಿಗತ್ತೆ. ಬೆಳಗ್ಗೆ ಎದ್ದು ಬೆಳಗ್ಗೆ 3:30 ಎಲ್ಲ ಕಡೆನೂ ಅಷ್ಟೇ ಮನೆಗಳಲ್ಲಿ ತುಳಸಿ ಇಡ್ತಾರೆ, ತುಳಸಿ ಕಟ್ಟೆ ಇರುತ್ತೆ, ತುಳಸಿ ಮಾಲೆ ಹಾಕ್ತಾರೆ, ತುಳಸಿ ಮಾಲೆ ಹಾಕ್ಕೊಂತಾರೆ. ತುಳಸಿ ಯಾಕೆ ಅಷ್ಟು ಪ್ರಭಾವ ಆಗುತ್ತೆ? ತುಳಸಿದೇನು ಅಂದ್ರೆ ಕತೆ, ಅವಳು ತುಳಸಿಯಾಗಿ ಹುಟ್ಟೋದಕ್ಕಿಂತ ಮುಂಚೆ ಅವಳ ಹಿಂದಿನ ಜನ್ಮದಲ್ಲಿ ನಾರಾಯಣನ ಪರಮ ಭಕ್ತಳಾಗಿರ್ತಾಳೆ. ಅವಳು ತುಂಬಾ ಪೂಜೆ ಮಾಡ್ತಾ ಇರ್ತಾಳೆ ನಾರಾಯಣನ್ಗೆ. ಅವಳ ಗಂಡ ರಾಕ್ಷಸ. ಆದ್ರೆ ಆ ರಾಕ್ಷಸನ್ನ ಸಂಹಾರ ಮಾಡೋದು ನಾರಾಯಣನೇ. ಅದೇನಾಗಿರುತ್ತೆ, ತನ್ನ ಗಂಡ ಯುದ್ಧಕ್ಕೆ ಹೋದಾಗ ವಾಪಸ್ ಬರ್ಲಿ ಅಂತ ಅಂದ್ಬಿಟ್ಟು ತುಳಸಿ ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡ್ತಾನೆ ಇರ್ತಾಳೆ ನಾರಾಯಣನ್ಗೆ. ಅವನೇನ್ ಮಾಡ್ತಾನೆ, ಕೃಷ್ಣ ಇವಳಿಷ್ಟು ಪರಮ ಭಕ್ತೆ, ಇವಳು ಭಕ್ತಿನಲ್ಲಿದ್ದಾಗ ಅಲ್ಲಿ ಗಂಡನ್ನ ಸಂಹಾರ ಆಯ್ತು ಅಂತಂದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಅಂತ ಗಂಡನ ವೇಷದಲ್ಲೇ ಕೃಷ್ಣ ಮನೆಗೆ ಬರ್ತಾನೆ. ಸೊ ಗಂಡ ಬದುಕಿದಾನೆ, ವಾಪಸ್ ಬಂದ ಅಂದ್ಬಿಟ್ಟು ತುಳಸಿ ತನ್ನ ವ್ರತನ ಸ್ಟಾಪ್ ಮಾಡ್ಬಿಡ್ತಾಳೆ. ಅಂದ್ರೆ ಗಂಡ ಬರೋ ತನಕ ಮಾಡ್ತಿದೀನಿ ಅಂತಂದು ಕೃಷ್ಣಂದನ್ನ. ಆಮೇಲೆ ಆ ವ್ರತನ ನಿಲ್ಲಿಸ್ದಾಗ ಗಂಡ ಬಂದ ಅಂತ ನಿಲ್ಸಿದ ಮೇಲೆ ಅಲ್ಲಿ ಗಂಡನ್ ವಧೆ ಮಾಡ್ತಾನೆ. ಇದೆಲ್ಲ ನಾರಾಯಣಂದು ಒಂದು ಲೀಲೆ. ಸೊ ಅಲ್ಲಿ ವಧೆ ಮಾಡಿದ್ಮೇಲೆ ಇಲ್ಲಿ ತುಳಸಿಗೆ ಗೊತ್ತಾಗ್ಬಿಡುತ್ತೆ, ನಾರಾಯಣನೇ ಈ ರೀತಿ ನನ್ನ ಗಂಡನ ವೇಷದಲ್ಲಿ ಬಂದಿದ್ದಾನೆ, ನನ್ನ ಗಂಡನ ಸಾಯಿಸ್ಬಿಟ್ರು ಅಂತ. ಅವಾಗ ಅವಳು ತುಂಬಾ ಪತಿವ್ರತೆಯಾಗಿ
ಕೃಷ್ಣನ್ಗೇನೆ ದೇವ್ರಿಗೆ ನಾರಾಯಣನ್ಗೇನೆ ಶಾಪ ಕೊಡ್ತಾಳೆ. ನೀನು ಈ ಥರ ನನ್ನ ವ್ರತ ಮಾಡೋದನ್ನು ನಿಲ್ಲಿಸೋ ಹಾಗೆ ಮಾಡಿಬಿಟ್ಟು ನಾನು ನಿನ್ನನ್ನೇ ಪೂಜೆ ಮಾಡ್ತಿದ್ದೆ, ನಿನಗೆ ಶರಣಾಗತಿ ತೊಗೊಂಡಿದ್ದೆ, ಆದರೆ ನೀನು ನನ್ನನ್ನೇ ಸ್ಟಾಪ್ ಮಾಡಿಬಿಟ್ಟು ನೀನು ಈ ರೀತಿ ನನ್ನ ಗಂಡನ್ನ ಸಾಯಿಸಿದ್ಯಾ, ನನ್ನ ಗಂಡ ರಾಕ್ಷಸ ಆದ್ರೂ ನನ್ನ ಗಂಡ ಗಂಡನೇ ತಾನೆ ಅಂತಂದ್ಬಿಟ್ಟು. ಆವಾಗ ನಾರಾಯಣ ಅವಳು ಭಕ್ತಿಗೆ ಮೆಚ್ಚಿ ಅವಳಿಗೊಂದು ವರ ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ನೀನು ನಾನು ಅವನು ಗಂಡಕಿ ನದಿಯಲ್ಲಿ ಕಲ್ಲಾಗಿ ಹುಳುಗಳಿಂದ ಕೊರೆದಂಥ ಕಲ್ಲಾದಂಥ ಸಾಲಿಗ್ರಾಮವಾಗಿ ಅವನು ಗಂಡಕಿ ನದಿಯಲ್ಲಿ ಹುಟ್ಟು ಬಂದಾಗ ಅವಳನ್ನ ತುಳಸಿಯನ್ನ ಯಾರು ಹಾಕಿ ಪೂಜೆ ಮಾಡ್ತಾರೋ ಆವಾಗ ದೇವರು ಶೀಘ್ರವಾಗಿ ಒಲಿತಾನೆ. ಮತ್ತೆ ಅದು ಶರಣಾಗತಿಯ ಪ್ರತೀಕ, ಭಕ್ತಿಯ ಪ್ರತೀಕ. ತುಳಸಿ ಎನ್ನೋವಳು ಪರಮ ಭಕ್ತಿಯನ್ನ ಹೊಂದಿದ್ದಂಥ ಪರಮ ಭಕ್ತಳು ನಾರಾಯಣನ್ನ. ಸೊ ಅದಕ್ಕೆ ಇವತ್ತಿಗೂ ಕೂಡ ತುಳಸಿಯನ್ನ ಹಾಕಿನೇ ಸಾಲಿಗ್ರಾಮಕ್ಕೆ ಪೂಜೆ ಮಾಡೋದು. ಈ ವರಾನ ಕೊಡ್ತಾನೆ. ಮತ್ತು ಅದ್ರ ಜೊತೆಗೆ ಕೃಷ್ಣನ ತುಲಾಭಾರ ಮಾಡಬೇಕಾದ್ರೆ ರುಕ್ಮಿಣಿ ನಾರದನ್ ಜೊತೆ ಒಂದು ಒಪ್ಪಂದಕ್ಕೆ ಬಂದು ಕೃಷ್ಣಂದೇ ತುಲಾಭಾರ ಮಾಡಿದಾಗ ಅವಳೆಷ್ಟು ಅಂತಸ್ತನ್ನ ಇಟ್ಟರೂ ಕೂಡ ಅದು ಸರಿ ತೂಗೋದಿಲ್ಲ. ಆವಾಗ ರುಕ್ಮಿಣಿ ಮನ್ಸು ಮಾಡಿಬಿಟ್ಟು ಸತ್ಯಭಾಮ ಅದನ್ನ ಮಾಡಿದಾಗ ತುಲಾಭಾರವನ್ನ ಮಾಡ್ತೀನಿ ಅಂತ ಸತ್ಯಭಾಮ ಒಪ್ಕೊಂಡು ಮಾಡಿದಾಗ ರುಕ್ಮಿಣಿ ಒಂದು ದಳ ತುಳಸಿಯನ್ನ ತಗೊಂಬಂದ್ಬಿಟ್ಟು ತುಲಾಭಾರದಲ್ಲಿ ಇಡ್ತಾಳೆ. ಅದು ಒಂದು ದಳ ತುಳಸಿ ಸರಿಸಮಾನವಾಗಿ ತೂಗುತ್ತೆ ಕೃಷ್ಣನ ಜೊತೆ. ಸೊ ಅದು ತುಂಬ ಬ್ಯೂಟಿಫುಲ್ ಕತೆ ಪುರಾಣದಲ್ಲಿರುವಂಥದ್ದು. ಅಂದರೆ ಎಷ್ಟು ಭಕ್ತಿಗೆ ಮಹತ್ವ ಅಂತ ಅನ್ನೋದು ಅಂದರೆ ಅವಳು ಒಂದು ದಳ ತುಳಸಿಯನ್ನು ಒಂದು ಧ್ಯಾನ ಮಾಡಿ ಅಲ್ಲಿ ಹಾಕ್ತಾಳೆ. ಸೊ ಸತ್ಯಭಾಮೆ ಹತ್ರ ಇದ್ದಂಥ ಅಷ್ಟು ಆಸ್ತಿ, ಅಂತಸ್ತು, ಐಶ್ವರ್ಯ ಅದನ್ನೆಲ್ಲ ಮೀರಿದ್ದು ಒಂದು ದಳ ತುಳಸಿ ಅಂತ. ಸೊ ಅದನ್ನು ಕೃಷ್ಣ ಭಕ್ತಿಯಿಂದ ಅವಾಗ ನಕ್ಬಿಟ್ಟು ಹೇಳ್ತಾನೆ, ಅದು ಭಕ್ತಿಗಿರುವಂತಹ ಬೆಲೆ ಅಂತ. ಸೊ ನಾವೆಲ್ಲರೂ ಇವಾಗ ಏನೂ ಇಲ್ಲ ಅಂತಂದ್ರೂ ಪೂಜೆ ಮಾಡ್ಬೇಕಾರೆ ಅದಕ್ಕೆ ತುಳಸಿನ ಇಟ್ಟು ದೇವರಿಗೆ ಪೂಜೆ ಮಾಡೋದು. ಅದೇ ನಾವೆಲ್ಲ ಮಣಿಗಳ ಮಾಲೆ ಏನು ಅಂತ ಹೇಳಿದ್ರೆ ಇದು ಕೃಷ್ಣನಿಗೆ ಪರಮವಾಗಿ ಹತ್ತಿರವಾಗಿರ್ತಕ್ಕಂಥದ್ದು. ನಾರಾಯಣನಿಗೆ ತುಳಸಿ ಅಷ್ಟು ಪ್ರೀತಿಸ್ತಾನೆ ಅಂತಾನೆ ನಾರಾಯಣನಿಗೆ ತುಳಸಿ ಮಾಲೆಯನ್ನು ಹಾಕೋದು. ಮತ್ತು ತುಳಸಿ ನಾವು ಈ ಥರ ರುದ್ರಾಕ್ಷಿ ಮಾಲೆ ಮತ್ತು ತುಳಸಿ ಬೀಜ ಅಲ್ಲ, ಅದು ಕಾಂಡ ಕಟ್ ಮಾಡಿಬಿಟ್ಟು ಅದರಲ್ಲಿ ಮಾಡೋ ಅಂಥದ್ದು. ಸೊ ಅದ್ರ ಮಾಲೆನ ಹಾಕ್ಕೊಂಡು ನಾವು ಪ್ರೇಯರ್ ಮಾಡಿದಾಗ, ಅಂದರೆ ನಾವು ಜಪ ಮಾಡ್ಕೊಳ್ತಾ ಹೋದಾಗ ಅದರಲ್ಲಿ ಎನರ್ಜಿ ಕೂಡೀಕೃತವಾಗಿ ಇರುತ್ತೆ ಯಾವಾಗಲೂ ಅಂತ. ನಾವೇನೇ ಜಪ ಮಾಡಿದ್ರು ಆ ಮಾಲೆಯಲ್ಲೇ ಇರುತ್ತೆ. ಅದು ನಾವು ಮತ್ತೆ ಧರಿಸಿದಾಗ ನಮಗೊಂದು ಎನರ್ಜಿ ಮತ್ತೆ ವಾಪಸ್ ಬರುತ್ತೆ ಅಂತ ನಾವು ಅದು ತುಳಸಿ ಮಾಲೆನ ಇಟ್ಕೊಂಡು ಜಪ ಮಾಡ್ತೀವಿ. ಯಾವ ದೇವ್ರದನ್ನ ಯಾವ ಮಾಲೆಯಲ್ಲಿ ಬೇಕಾದ್ರೂ ಮಾಡ್ಬೋದು. ರುದ್ರಾಕ್ಷಿಲಿ ಕೃಷ್ಣಂದು ಮಾಡೋ ಹಾಗಿಲ್ಲ, ಅಥವಾ ತುಳಸಿಲಿ ಶಿವಂದು ಮಾಡೋ ಹಾಗಿಲ್ಲ. ಆ ಥರ ಯಾವುದೇ ರೀತಿ ಕಟ್ಟುಪಾಡು ಇಲ್ಲ. ಅದರಲ್ಲಿ ಎಲ್ಲ ಎನರ್ಜಿನ ಸೇರಿಸಿಡ್ಬೋದು ನಾವು. ಮತ್ತೆ ಈಗ ದೇವಸ್ಥಾನಗಳಿಗೆ ಈಗ ಅಂದ್ರೆ ಯಾಕೆ ನಾನು ಈ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಕೆಲವು ಧರ್ಮಗಳಲ್ಲಿ ಚಪ್ಪಲಿ ಶೂಸ್ ಹಾಕ್ಕೊಂಡೆ ಅವ್ರವ್ರ ದೇವರ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತಾರೆ. ಈಗ ನಮ್ಮಲ್ಲಿ ಅಂದ್ರೆ ಜನರಲ್ ಆಗಿ ದೇವಸ್ಥಾನಕ್ಕೆ ಚಪ್ಪಲಿನ ಯಾಕೆ ತೆಗೆದು ಒಳಗೆ ಹೋಗ್ಬೇಕು? ಸೊ ಚಪ್ಪಲಿ ಅನ್ನೋದು ಒಂದು ಸಾಧನಕ್ಕಾಗಿ ನಾವು ಸುಮ್ಮನೆ ಉಪಯೋಗಿಸ್ತಾ ಇರೋದು, ಯೂಸ್ ಮಾಡೋದಕ್ಕಾಗಿ. ಮೊದಲೆಲ್ಲ ಇನ್ನೂ ಒಂದು ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಇಟ್ಕೊಂಡಿದ್ರು. ಮನೆಗಳಿಗೆ ಹೋದರೂ ಕೂಡ ಕಾಲು ತೊಳ್ಕೊಂಡು ಮನೆ ಈಚೆ ಕಡೆ ನೀರಿಟ್ಟಿರ್ತಿದ್ರು, ಚೊಂಬು ಮತ್ತಿದ್ರಲ್ಲಿ. ನೀವು ಬರ್ತೀರಾ ಅಂದರೆ ಮನೆಗೆ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಒಂದು ನೀವು ಎಲ್ಲೆಲ್ಲಿ ಏನೇನು ಯಾರೋ ನಿಂಬೆಹಣ್ಣು ಬಿಸಾಕಿರ್ತಾರೋ, ನೆಗೆಟಿವ್ ಮೆಣಸಿನ್ಕಾಯಿ ಬಿಸಾಕಿರ್ತಾರೋ, ನೆಗೆಟಿವ್ ಎನರ್ಜಿ ತುಳ್ಕೊಂಬರ್ತಿರೋ, ಆ ನೆಗೆಟಿವಿಟಿ ಎಲ್ಲ ಶುದ್ಧೀಕರಿಸೋದು ಜಲ, ನೀರು. ಸೊ ಆ ಶುದ್ಧೀಕರಿಸ್ಕೊಂಡು ಒಳಗೆ ಬರ್ತಿದ್ವಿ. ಇವಾಗ ಆ ಪದ್ಧತಿಗಳು ಹೊರಟೋಯ್ತು. ಚಪ್ಪಲಿ ಅನ್ನೋದು ನಾವು ಉಪಯೋಗಿಸೋದು ಒಂದು ನಮ್ಮ ಕಾಲಕ್ಕೆ ಪ್ರೊಟೆಕ್ಷನ್ನು ಅಂತ ಅನ್ನೋದು, ಇನ್ನೊಂದು ನಾನೇನೋ ತುಳಿಬಾರ್ದು ಅನ್ನೋದೊಂದು, ಇನ್ನೊಂದು ಆ ನೆಗೆಟಿವ್ ಎನರ್ಜಿ ಡೈರೆಕ್ಟಾಗಿ ನನಗೆ ಕನೆಕ್ಟ್ ಆಗದೆ ಇರಲಿ ಅನ್ನೋದಕ್ಕೊಂದು. ಸೊ ನಮ್ಮ ದೇವಸ್ಥಾನಗಳಲ್ಲಿ ಸಂಪ್ರದಾಯಬದ್ಧವಾಗಿ ಏನು ಅಂತ ಹೇಳಿದ್ರೆ, ಒಂದು ಬೇರ್ ಫೂಟಲ್ಲೇ ನೀನು ಭೂಮಿಗೆ ನೀನು ಹೊಂದಿಸ್ಕೊಂಡು ನೀನು ಪ್ರೇಯರ್ನ ಮಾಡಬೇಕು. ಯಾಕಂದರೆ ನಿನ್ನ ಪಾದಗಳಲ್ಲಿ ಎಷ್ಟೋ ನರ್ವ್ ಎಂಡಿಂಗು, ನೀನು ಇಡೀ ದೇಹದ ತೂಕ ಎತ್ಕೊಂಡ್ರು ಎಲ್ಲ ನರ್ವ್ ಎಂಡಿಂಗ್ಸು ಅದರಲ್ಲೇ ಇರೋದು. ಆಮೇಲೆ ಭೂಮಿಯಿಂದ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಎನರ್ಜಿ ಪಾದಗಳು. ಸೊ ಆ ಎನರ್ಜಿಯನ್ನು ನೀನು ಡೈರೆಕ್ಟಾಗಿ ಪರಮಾತ್ಮನ ಹತ್ರ ಪಡ್ಕೋಬೇಕು ಅಂತಂದಾಗ ನಿನ್ನ ಕಾಲಿಗೆ ಸಾಕ್ಸ್ ಆಗಲಿ, ಚಪ್ಪಲಿ ಆಗಲಿ ಏನೂ ಹಾಕ್ಕೊಂಡೇ ಬಂದಾಗ ನಿನಗೆ ದೇವರಿಂದ ಎನರ್ಜಿ ಸಿಗ್ತಾ ಹೋಗುತ್ತೆ, ಆ ಜಾಗದ ಎನರ್ಜಿ ಅಂತ ಅನ್ನೋದಕ್ಕೆ ಹಾಕ್ಕೋಬೇಡಿ ಅನ್ನೋದು ಒಂದು. ಇನ್ನೊಂದು, ಚಪ್ಪಲಿನ ನಾವು ಬೀದಿಲೆಲ್ಲ ಉಪಯೋಗಿಸ್ಕೊಂಬಂದಿರ್ತೀವಿ. ಅದೊಂದು ನಮ್ಮ ಪ್ರೊಟೆಕ್ಷನ್ಗೆ ಒಂದು ಸಾಧನ ಇಟ್ಕೊಂಡಿರೋದು, ಒಂದು ವಸ್ತು. ಅದನ್ನು ನಾವು ಅಲ್ಲಿ ಹೊರಗಡೆ ಬಿಟ್ಬಿಟ್ಟೆ ತರಬೇಕು. ಯಾಕಂದರೆ ಬೀದಿಲೆಲ್ಲ ಓಡಾಡಿದ್ದು ದೇವ್ರ ಹತ್ರ ತರಬಾರ್ದು ಅಂತ. ಆಮೇಲೆ ಚಪ್ಪಲಿ ಹಾಕ್ಕೊಂಡು ಬಂದಮೇಲೂ ಕೂಡ ಕಾಲು ತೊಳ್ಕೊಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕಾಲು ತೊಳ್ಕೊಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮೊನ್ನೆ ಇತ್ತೀಚೆಗೆ ನಾನು ಇದರಲ್ಲಿ ಯಾವುದು ಘಾಟಿ ಸುಬ್ರಹ್ಮಣ್ಯ ಎಲ್ಲೋ ಪೂಜೆಗೆ ಎಲ್ಲೋ ಹೋಗಿದ್ವಿ.
ಎಷ್ಟೋ ಜನ ರೋಡಲ್ಲಿ ಬರ್ತಾನೆ ಶೌಚಾಲಯಗಳನ್ನ ಉಪಯೋಗಿಸಿರ್ತಾರೋ, ರೆಸ್ಟ್ ರೂಮ್‌ಗೆ ಹೋಗಿರ್ತಾರೋ, ಏನೇನೋ ತುಳಿದಿರ್ತೀವೋ, ಅಲ್ಲಿ ಕಾಲು ತೊಳ್ಕೊಳಕ್ಕೆ ನೀರಿಲ್ಲ ಅಂತಂದ್ರೆ ಪರವಾಗಿಲ್ಲ ಹಂಗೆ ಕೂತ್ಕೊಂಬಿಡಿ ಪೂಜೆಗೆ ಅಂತಾರೆ. ನಮ್ಮ ಕಾನ್ಷಿಯಸ್‌ನೆಸ್ಸೇ ಒಪ್ಕೊಳ್ಳೋದಿಲ್ಲ. ಈ ಥರ ತಪ್ಪು ಪೂಜೆಗಳು ಮಾಡಿದಾಗಲೇ ಪೂಜೆ ಫಲಿಸಲ್ಲ. ನಿಜವಾಗ್ಲೂ ನಮ್ಗದು ಕಾನ್ಷಿಯಸ್‌ನೆಸ್ ಇರಬೇಕು. ಅವ್ರು ಹೇಳ್ಬಿಡ್ತಾರೆ, ಮಾಡ್ಬಿಡಿ ಹೆಂಗ್ ಬೇಕಾದ್ರು ಅಂತಂದ್ಬಿಟ್ಟು. ಆದ್ರೆ ನಮಗ್ ನಾವು ಕಾನ್ಷಿಯಸ್ ಆಗಿ ಕಾಲು ತೊಳ್ಕೊಂಡೇ ಒಳಗಡೆ ಹೋಗ್ಬೇಕು. ಯಾಕೆಂದ್ರೆ ಅದು ನನ್ನ ಪರಮಾತ್ಮನ ಸಂಬಂಧ. ಇವರೆಲ್ಲ ಬೇರೆಯವ್ರ ಮಧ್ಯದಲ್ಲಿ ಬಂದು ಮಾತಾಡೋರು, ನೀನು ಸಾಷ್ಟಾಂಗ ನಮಸ್ಕಾರ ಮಾಡಬೇಡ ಅಂತ ಮಾತಾಡೋರು. ನಾನು ದೇವಸ್ಥಾನಕ್ಕೆ ಒಂದ್ಸತಿ ಹೋದಾಗ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೆ. ಅವ್ರು ಬಂದ್ಬಿಟ್ಟು ಮೇಡಮ್ ಹಿಂಗೆ ನಮಸ್ಕಾರ ಮಾಡಬೇಡಿ ಅಂದ್ರು. ನಾನು ಅಂದೆ, ಕ್ಷಮಿಸಿ ಸರ್, ನಾನು ನಿಮಗೆ ನಮಸ್ಕಾರ ಮಾಡ್ತಿಲ್ಲ, ದೇವ್ರಿಗೆ ಮಾಡ್ತಿರೋದು. ನೀವು ಯಾಕೆ ನನ್ನ ನೋಡ್ತಾ ಇದ್ದೀರಾ ಅಂತ. ಇವ್ನ್ಯಾಕೆ ನನ್ನ ನೋಡ್ಬೇಕು? ಇವ್ರು ಬಂದಿರೋದು ದೇವ್ರನ್ನ ನೋಡಕ್ಕೆ. ನಾನು ಬಂದಿರೋದು ದೇವ್ರನ್ನ ನೋಡಕ್ಕೆ. ನಾನು ಡ್ಯಾನ್ಸ್ ಆದ್ರೂ ಮಾಡ್ತೀನಿ, ಹಾಡಾದ್ರೂ ಹೇಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಆದ್ರೂ ಮಾಡ್ತೀನಿ. ಇವರು ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕು. ಇವರು ದೇವ್ರನ್ನ ನೋಡೋದು ಬಿಟ್ಬಿಟ್ಟು ಬೇರೆ ವಿಚಾರಗಳಲ್ಲೇ ಬೇರೆಯವ್ರಿಗೆ ಕಾಮೆಂಟ್ ಮಾಡೋದು, ಬೇರೆಯವ್ರಿಗೆ ಹೇಳೋದೇ ಬರುತ್ತಲ್ಲ. ನನಗೆ ಶಿಕ್ಷೆ ಕೊಡಬೇಕಾ? ಪರಮಾತ್ಮ ಕೊಡ್ತಾನೆ. ನೀವ್ಯಾರು ನನಗೆ ಹೇಳಕ್ಕೆ ಶಿಕ್ಷೆ ಕೊಡಕ್ಕೆ? ಮತ್ತೆ ಇನ್ನೊಂದು ನಾನು ಗಮನಿಸಿದ ಹಾಗೆ, ಅಫ್ಕೋರ್ಸ್ ನೀವು ಗಮನಿಸಿರ್ತೀರ, ದಯವಿಟ್ಟು ದೇವಸ್ಥಾನಗಳಿಗೆ ಹೋದಾಗ ಇಟ್ಸ್ ಎ ಪವರ್ ಸೆಂಟರ್, ಪವರ್ ಪ್ಯಾಕ್ಡ್ ಎಕ್ಸಾಕ್ಟ್ಲಿ. ಸೆಂಟರ್ಸ್. ಅಲ್ಲಿ ಹೋದಾಗ ಭಗವಂತನ ಆ ಕನೆಕ್ಷನ್ ನೀವು ಬೆಳೆಸ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಚೇಂಜಸ್ ಆಗತ್ತೆ. ಹೌದು. ಅಲ್ಲಿ ಹೋಗ್ಬಿಟ್ಟು ನೀವು ಮೊಬೈಲ್ ಎತ್ಕೊಂಡ್ಬಿಟ್ಟು ಹಿಂಗೆ ಸೆಲ್ಫಿ ಕ್ಯಾಮ್ರಾ, ದೇವ್ರ ಜೊತೆ ಸೆಲ್ಫಿಗಳು ತಗೊಳ್ಳೋದಂತೆ ಏನೇನೋ ದೇವ್ರ ಜೊತೆ ಮಾಡ್ತಾರೆ. ಸೆಲ್ಫಿ ಅಥವಾ ದೇವ್ರ ಮಂಗಳಾರತಿನೇ ನೋಡಲ್ಲ, ವಿಡಿಯೋ ತೆಕ್ಕೊಂಡು ಕೂತಿರ್ತಾರೆ ಅದನ್ನ. ನೀವು ಅಲ್ಲೇ ತಕ್ಷಣ ನಿಮ್ಮ ಬಾಯಿ, ನಿಮ್ಮ ಪಂಚೇಂದ್ರಿಯಗಳೆಲ್ಲವೂ ದೇವ್ರಿಗೆ ಕನೆಕ್ಟ್ ಆಗಿ ಮಂತ್ರಗಳನ್ನ ಪಠಿಸ್ತಾ, ಆಮೇಲೆ ಪಕ್ಕದಲ್ಲಿ ಮಾತಾಡೋದು, ಅವ್ನು ನೋಡಿ ಹಿಂಗೆ ಮಾಡಿದ್ರು, ಹಿಂಗೆ ನೋಡಿ ಹಿಂಗೆ ಮಾಡಿದ್ರು ಅಂತ, ಆಮೇಲೆ ಜಗಳ ಆಡೋದು, ನನ್ನ ಮುಂದೆ ಬಿಡಿ ಹಿಂದೆ ಬಿಡಿ ಅಂತ ಜಗಳ ಆಡ್ಕೊಂಡು ಹೋಗೋದು. ಬೇಡ, ನೀವು ಹಿಂದೆನೇ ನಿಂತು ಮಂತ್ರ ಹೇಳಿದ್ರು ದೇವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಅಲ್ಲಿ ಬಂದಿದ್ದಾಳೆ ರೂಪ, ಹಿಂದೆ ಲೈನಲ್ಲಿ ನಿಂತಿದ್ದಾಳೆ, ಆದರೂ ನನಗೆ ಮಂತ್ರ ಹೇಳ್ತಿದ್ದಾಳೆ ಅಂತ. ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ತುಂಬಾ ಜಗಳ ಆಡ್ತಾರೆ, ತುಂಬಾ ಕಿತ್ತಾಡ್ತಾರೆ. ಆ ಥರ ಮಾಡ್ಕೊಂಡು ನೀವು ಹೋಗೋದ್ರಿಂದ ನೀವು ದೇವ್ರಿಗೆ ಕನೆಕ್ಟ್ ಆಗೋದಿಲ್ಲ. ಮತ್ತೆ ನಿಮ್ಮ ಮೂಡ್ ಅಪ್ಸೆಟ್ ಆಗತ್ತೆ. ಮತ್ತೆ ನೀವೇನು ಬೇಡ್ಕೊಳಕ್ಕೆ ಹೋಗಿರ್ತೀರೋ ಅದ್ರದ್ದು ಫಲಾನೂ ಸಿಗೋದಿಲ್ಲ. ನೀವು ಪರವಾಗಿಲ್ಲ, ದೇವರು ಪ್ರತಿ ಸತಿ ಮುಂದಿನ ಲೈನಲ್ಲಿ ಕೊಡ್ತಿದ್ನ, ಈ ಸತಿ 10ನೇ ಲೈನ್ ಹಿಂದೆ ನಿಲ್ಸಿದಾನ, ದಟ್ಸ್ ಓಕೆ. ಅದು ಕೂಡ ಟೆಸ್ಟಿಂಗ್ ಟೈಮೇ. ಅಲ್ಲಿಂದನೇ ನೋಡಿಕೊಂಡು ನೀವು ಹೋಗಬಹುದು. ಈ ಥರದ್ದೆಲ್ಲ ಜನಗಳು ಕಟ್ಟುಪಾಡುಗಳನ್ನು ಹಾಕೋ ಬದಲು ಎಲ್ಲದನ್ನು ಮೀರಿದ್ದು ಭಕ್ತಿ ಜಿ. ಭಕ್ತಿ ಎಲ್ಲಿರುತ್ತೋ ಅಲ್ಲೇ ಪರಮಾತ್ಮ ಇಷ್ಟಪಟ್ಕೊಳ್ಳೋದು. ಕೆಲವು ನೀವು ದೇವಸ್ಥಾನಗಳಿಗೆ ಹೋದಾಗ ನೀವು ಎಷ್ಟೇ ರಶಲ್ಲಿದ್ರು ಕೂಡ ಒಂದು 5 ನಿಮಿಷ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದು ಬನ್ನಿ ಅಂತಾರೆ. ಅಥವಾ ಶಾಸ್ತ್ರಕ್ಕಾದ್ರೂ ಸುಮ್ಮನೆ ಕುತ್ಕೊಂಡಿದ್ದೆ ಹೇಳ್ತಾರೆ. ಯಾಕದು? ನಾವೆಲ್ಲರೂ ಸಾಮಾನ್ಯವಾಗಿ ಎಸ್ಪೆಷಲಿ ಶಿವನ ದೇವಸ್ಥಾನಗಳಿಗೆ ಹೋದಾಗ ಭೂತಗಣಗಳು ದೇವಸ್ಥಾನದ ಸುತ್ತ ಮತ್ತೆ ದೇವಸ್ಥಾನದ ಒಳಗಡೆ, ದೇವಸ್ಥಾನದ ಪ್ರಾಕಾರದಲ್ಲಿ ಗಣಗಳಿರುತ್ತವೆ. ಅವರುಗಳು ನಮ್ಮ ಹೆಗ್ಲೇರಿ ಕೂತ್ಕೊಳ್ತಾರೆ. ಅಥವಾ ಅದರಲ್ಲಿ ಯಾವ ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಕೂತ್ಕೊಂಡ್ಬಿಟ್ಟಾಗ ಅವ್ರನ್ನ ಕೆಳಗಿಳಿಸ್ತೀವಿ ಅಂತ ಅನ್ನೋದು ಒಂದು ಪ್ರತೀತಿ. ಅದು ಒಂದು ಸಂಪ್ರದಾಯದಲ್ಲಿ ಫಾಲೋ ಮಾಡ್ಕೊಂಡು ಬಂದಂಥ ಪ್ರತೀತಿ. ಅದಕ್ಕೆ ಇನ್ನೊಂದು ನಮ್ಮ ಹೋಲ್ ಬಾಡಿ ಎನರ್ಜಿ ಭೂಮಿಗೆ ಮುಟ್ಟಬೇಕು, ನಾವು ನಮ್ರತೆಯಿಂದ ಕೆಳಗಡೆ ಕೂತ್ಕೋಬೇಕು ಅನ್ನೋದು ಇನ್ನೊಂದು ಪ್ರತೀತಿ. ಅದು ಹೋದಾಗ ವಾಪಸ್ ಬರುವಾಗ ನಾವು ಕೂತ್ಕೊಳ್ಳೋ ಪದ್ಧತಿ ಏನು ಅಂತ ಹೇಳಿದ್ರೆ, ಭೂತಗಣಗಳು ನಮ್ಮ ಜೊತೆ ಬರ್ಕೂಡ್ದು ಅಂತ ಅಲ್ಲೇ ಇಳಿಸ್ಬೇಕು ಅನ್ನೋ ಪದ್ಧತಿಗೆ 2 ನಿಮಿಷನಾದ್ರೂ ಕೂತ್ಕೊಂಡು ಹೊರಡಿ ಅಂತ ಹೇಳ್ತಾರೆ. ಇದೆಲ್ಲ ಸಂಪ್ರದಾಯಗಳು ಮತ್ತೆ ಪದ್ಧತಿಗಳಲ್ಲಿ ಬಂದಂತದ್ದು. ಮತ್ತೆ ಎಷ್ಟೇ ಹಣ್ಣುಗಳಿದ್ರೂ ಕೂಡ ದೇವ್ರ ಪೂಜೆಗೆ ಇಲ್ಲ ತೆಂಗಿನಕಾಯಿ ಅಥವಾ ಬಾಳೆಹಣ್ಣು ಇದೆರಡನ್ನೇ ಬಳಸ್ತಾರಲ್ಲ, ಯಾಕೆ? ಇದನ್ನ ನಾವು ಗಮನಿಸ್ತಾ ಹೋದಾಗ ತೆಂಗಿನಕಾಯಿನ ಇಟ್ ರೆಪ್ರೆಸೆಂಟ್ಸ್ ನಮ್ಮ ಪೂರ್ತಿ ಸೆಲ್ಫು. ನಾವು ಪೂರ್ಣಾಹುತಿ ಮಾಡಬೇಕು ಅಂತಂದಾಗಲೂ ಕೂಡ ಒಂದು ಪೂರ್ಣ ತೆಂಗಿನಕಾಯಿನ ಹಾಕ್ತೀವಿ, ಅಥವಾ ಒಣಗಿದ್ದು ಪೂರ್ಣ ತೆಂಗಿನಕಾಯಿನ ಹಾಕ್ತೀವಿ. ಅದು ಪೂರ್ಣ ಅಂತ ಕಂಡಾಗ ಅದು ತೆಂಗಿನಕಾಯಿ ಪೂರ್ಣವಾಗಿ ಕಾಣುತ್ತೆ. ಮತ್ತು ಅದರ ಲೇಯರ್ಗಳಲ್ಲಿ ಕಟುವಾಗಿದ್ರೂ ಅದು ಗಟ್ಟಿಯಾಗಿದ್ರೂ ಒಳಗಡೆ ಇರುವಂತಹ ಎಳ್ನೀರಾಗಿರಲಿ, ತೆಂಗಿನಕಾಯಿ ಆಗಿರಲಿ, ಅದು ಬೇರೆ ರೀತಿಯ ಸ್ವಾದವನ್ನು ಕೊಡ್ತಕ್ಕಂಥ ಒಂದು ಇದಾಗಿರುತ್ತೆ. ತೆಂಗಿನಕಾಯಿ ರೆಪ್ರೆಸೆಂಟ್ಸ್ ನಮ್ಮದೇ ಸ್ಕಲ್ಲು, ನಮ್ಮ ಬುರುಡೆನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸ್ತೀವಿ ಅನ್ನೋದು. ಮತ್ತು ಅದನ್ನ ಹೊಡೆದ್ಬಿಟ್ಟು 2 ಹೋಳನ್ನ ಇಡೋದು ಕೂಡ ನನ್ನ ಈಗೋ, ನನ್ನ ಅಹಮ್ಮು, ನಾನು ಅನ್ನೋದು ನನ್ನ ತಲೆನಲ್ಲಿ ಏನು ಇಟ್ಕೊಂಡಿದ್ದೀನೋ ಅಹಮ್ ಎಲ್ಲ ಹೋಗಲಿ ಅನ್ನೋದಕ್ಕೆ ದೇವರಿಗೆ ತೆಂಗಿನಕಾಯಿನ ಅರ್ಪಿಸೋದು. ಇನ್ನೊಂದು ಬಾಳೆಹಣ್ಣನ್ನು ನೀವು ಗಮನಿಸಿದ್ರೆ ಅದು ಪೂರ್ತಿ ಬಂಚಲ್ಲಿ ಪೂರ್ಣ ಫಲವಾಗಿ ಬರುತ್ತೆ. ನೀವು ಯಾರದೇ ಮನೆಗೆ ನಿಜವಾಗ್ಲೂ ಶುಭಕ್ಕೆ ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ತೀರಾ ಅಥವಾ ಯಾರ್ದೋ ಮನೆಗೆ ಹೋಗ್ತೀರಾ ಅಂತ ಹೇಳಿದಾಗ ಪೂರ್ಣವಾಗಿ ಒಂದು ಪೂರ್ತಿ ಇದನ್ನ ಕೊಡ್ತೀವಿ ನಾವು. ಬಾಳೆ ಗೊನೆಯಲ್ಲಿ ಬಾಳೆಹಣ್ಣಿನ ಚಿಪ್ಪನ್ನು ಕೊಡ್ತೀವಿ. ಅಂದರೆ ಅದು ಪೂರ್ಣ ಫಲವನ್ನು ಪರಮಾತ್ಮ ಕೊಡಲಿ ಅಂತ. ಅದೊಂಥರ ವಿಶೇಷವಾಗಿರ್ತಕ್ಕಂಥ, ಇವಾಗ ಬೇರೆ ಹಣ್ಣುಗಳು ನೋಡಿದ್ರೆ ನಿಮ್ಗೆ ಒಂದೊಂದು ಬಿಟ್ಟಿರ್ಬೋದು. ಮಾವಿನ ಹಣ್ಣು ನೋಡಿದ್ರೆ ಒಂದು ಬಿಟ್ಟಿರುತ್ತೆ,
ಬೇರೆ ಹಣ್ಣುಗಳು ಸೀಬೆ ಹಣ್ಣು ನೋಡಿದ್ರೆ ಒಂದು ಬಿಟ್ಟಿರುತ್ತೆ. ಇದು ಪೂರ್ಣವಾಗಿ ಒಂದೊಂದು ಇದೇ ಒಂದೊಂದು ಚಿಪ್ಪು ಸಮೇತ ಬಿಡುತ್ತೆ. ಮತ್ತೆ ಬಾಳೆ ಗೊನೆನೇ ನಿಮಗೆ ವಿಭಿನ್ನವಾಗಿರುತ್ತೆ. ಆಮೇಲೆ ಬಾಳೆಹಣ್ಣು ಕದಲೀಫಲ ತನಗೆ ಪ್ರಿಯವಾದದ್ದು ಅಂತಂದ್ಬಿಟ್ಟು ತುಂಬಾ ಕಡೆ ಪುರಾಣಗಳಲ್ಲೂ ಕೂಡ ದೇವರುಗಳೇ ಉಲ್ಲೇಖಿಸಿದ್ದಾರೆ. ಅದಕ್ಕೆ ದೇವ್ರಿಗೆ ಅದನ್ನ ಅರ್ಪಿಸೋದು. ಇನ್ನೊಂದೇನು ಅಂತ ಹೇಳಿದ್ರೆ ಬೇರೆ ಹಣ್ಣುಗಳನ್ನೆಲ್ಲ ನಾವು ತಿಂದು ಬಿಸಾಕಿದಾಗ ಅದರಲ್ಲಿ ಇದ್ದಕ್ಕಂತ ಇವಾಗ ಫಾರ್ ಎಕ್ಸಾಂಪಲ್ ಮಾವಿನ ಓಟೆಯಿಂದ ಇನ್ನೊಂದು ಮರ ಹುಟ್ಟುತ್ತೆ. ಅಥವಾ ದ್ರಾಕ್ಷಿ ತಿಂದು ಬಿಸಾಕಿದಾಗ ಅದ್ರ ಬೀಜಗಳಿಂದ ಗಿಡಗಳು ಹುಟ್ಕೊಳ್ಳುತ್ತೆ. ಬಾಳೆಹಣ್ಣುದೇನು ಅಂತ ಹೇಳಿದ್ರೆ ಅದ್ರಲ್ಲೇನು ಒಂದು ಅಟ್ಯಾಚ್ಮೆಂಟ್ ಇರಲ್ಲ. ಅದರಿಂದ ಒಂದು ಬೀಜ, ಅದರಿಂದ ಇನ್ನೊಂದು ಉತ್ಪತ್ತಿ ಆಗತ್ತೆ ಅಂತ. ಸೊ ಆಲ್ಸೋ ದಟ್ ಈಸ್ ಡಿಟ್ಯಾಚ್ಮೆಂಟ್ನ ಸಂಕೇತ. ಬಾಳೆಹಣ್ಣನ್ನ ತಿಂದು ಬಿಸಾಕಿದ್ರು ಅಲ್ಲಿ ಇನ್ನೊಂದು ಗಿಡ ಹುಟ್ಟೋದಿಲ್ಲ. ತನ್ನ ಪಾಡಿಗೆ ತಾನು ತಿರ್ಗಾ ಬಾಳೆನ ಕಸಿ ಮಾಡಿ, ಬಾಳೆನ ಹಾಕಿ, ಬಾಳೆನ ಬೆಳೆಯೋ ಇದೇ ಬೇರೆ ಥರ ಇದೆ ಪ್ರೊಸೀಜರು. ಹಾಗಾಗಿ ಅದು ಬೀಜದಿಂದ ಉತ್ಪತ್ತಿ ಆಗುವಂಥದ್ದಲ್ಲ. ಹಾಗಾಗಿ ಬಾಳೆಹಣ್ಣಿಗೆ ಅಟ್ಯಾಚ್ಮೆಂಟ್ ಅನ್ನೋದಿರೋದಿಲ್ಲ. ಸೊ ದೇವರು ಡಿಟ್ಯಾಚ್ಡ್ ಆಗಿ ಇರುವಂತಹ ಫ್ರೂಟ್ಗಳು ಇಷ್ಟಪಡ್ತಾರೆ ಅಂತಂದ್ರೆ ಅದಕ್ಕೆ ಬಾಳೆಹಣ್ಣನ್ನ ಮತ್ತೆ ಪೂರ್ಣವಾಗಿ ಕೊಡ್ತಕ್ಕಂಥದ್ದು ಬಾಳೆಹಣ್ಣು ದೇವ್ರಿಗೆ. ದೇವ್ರ ಮುಂದೆ ಈ ಹೆಜ್ಜೆ ನಮಸ್ಕಾರ ಮಾಡೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದು, ಉರುಳು ಸೇವೆ ಮಾಡೋದು, ಇದು ಏನ್ ಸೂಚಿಸುತ್ತೆ? ಅಥವಾ ಇದು ಮಾಡಿದ್ರೆ ದೇವ್ರು ಬೇಗ ಒಲಿತಾನೆ ಅಂತನಾ? ಇದು ಆಕ್ಚುಲಿ ಹೆಜ್ಜೆ ನಮಸ್ಕಾರ, ಉರುಳು ಸೇವೆ, ಇನ್ನೊಂಥರ ಸೇವೆ. ಆಕ್ಚುಲಿ ತುಂಬಾ ಜನ ಕೈಲಾಸ ಪರ್ವತಕ್ಕೂ ಕೂಡ ಬಂದಾಗ್ಲೂ ನಮ್ಮ ಭಾರತೀಯರಷ್ಟೇ ಅಲ್ಲ, ಇವನ್ ಟಿಬೇಟಿಯನ್ಸು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ನಾವು ಸುಮ್ಮನೆ ನಡ್ಕೊಂಡು ಹೋಗೋದೇ ಕೈಲಾಸಕ್ಕೆ ತುಂಬಾ ಕಷ್ಟ. ಅಂಥದ್ರಲ್ಲಿ ಇವ್ರುಗಳು 2-3 ತಿಂಗಳಾದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಏನು ಅಂದ್ರೆ ದೇವ್ರಿಗೆ ನಾವು ಎಷ್ಟು ಡಿಫ್ರೆಂಟ್ ಆಗಿ ಪ್ರೀತಿಯನ್ನ ತೋರಿಸ್ತೀವಿ, ಹೌ ಮಚ್ ನನ್ನ ಹಂಬಲ್ನೆಸ್ನ ಎಷ್ಟು ನಾನು ಶರಣಾಗತಿಯನ್ನ ತಗೊಂಡು ದೇವರೇ ಎಲ್ಲ ಅಂತಂದ್ಬಿಟ್ಟು ನನ್ಗೆ ಈ ಜನ್ಮ ಇದಾನೆ ಅಂತ ನಾನೆಲ್ಲವನ್ನು ಅರ್ಪಿಸ್ತಿದ್ದೀನಿ ಅಂತ ಅನ್ನೋದು ಅದರಲ್ಲಿ ಡಿಫ್ರೆಂಟ್ ವಿಧ ವಿಧವಾದಂತಹ ನಮ್ಮ ಪ್ರೀತಿನ ತೋರಿಸುವಂತಹ ಭಾವನೆಗಳದಷ್ಟೇ. ಪ್ರದಕ್ಷಿಣೆ ಹಾಕೋದು ಅಫ್ಕೋರ್ಸ್ ಅವನೇ ಪರಮಾತ್ಮ, ಇಡೀ ಬ್ರಹ್ಮಾಂಡ ಅಂತ ಅವನನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಅವ್ನ ಸುತ್ತಲಿಗೂ ನಾವು ಹಾಕುವಂಥದ್ದು. ಇದರಲ್ಲಿ ಬೆಟ್ಟ ಹತ್ತೋದನ್ನು ನಾವು ಮಾಡ್ತೀವಲ್ವ, ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಸೊ ನಮ್ಮ ಪ್ರೀತಿ ಏನು ಅಂತ ಕೆಲವರು ಬೆಟ್ಟಕ್ಕೆ ಪ್ರತಿ ಮೆಟ್ಲಿಗೂ ಕೂಡ ಆರತಿನೂ ಮಾಡ್ತಾರೆ, ಅರ್ಶಿನ ಕುಂಕುಮನೂ ಹಚ್ಕೊಂಡು ಹೋಗ್ತಾರೆ. ಕೆಲವರು ನೀರು ಹಾಕಿ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಕೆಲವರು ಪ್ರತಿ ಮೆಟ್ಲಿಗೂ ರಾಮಾನುಜಾಚಾರ್ಯರು ನನ್ನ ಕಾಲಲ್ಲಿ ತುಳಿಲೇಬಾರ್ದು ಅಂತ ಮಂಡಿಗಾಲಲ್ಲಿ ತಿರುಪತಿ ಬೆಟ್ಟವನ್ನು ಹತ್ತಿದ್ರು. ಸೊ ಇನ್ನು ಕೆಲವರು ಪ್ರತಿ ಮೆಟ್ಲಿಗೇನೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದು ನಮ್ಮ ಪ್ರೀತಿ ಮತ್ತು ನಮ್ಮ ಭಾವನೆನ ತೋರಿಸೋದಕ್ಕೆ ನಾವು ವಿಧ ವಿಧವಾಗಿ ದೇವ್ರಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋ ಅಂಥ ರೀತಿ ಅದು. ತುಂಬ ಜನ ಹುಚ್ಚಿಡ್ದಂಗೆ ಏನೇನೋ ಮಾಡಿದ್ರು ಅದನ್ನ ಹುಚ್ಚು ಅಂತ ಅನ್ಕೋಬಾರ್ದು. ಅದು ಎಕ್ಸ್ಟ್ರೀಮ್ ಲೆವೆಲ್ ಪ್ರೀತಿ ಪರಮಾತ್ಮನಿಗೆ. ಜನ ಅನ್ಕೊಂಡ್ಬಿಡ್ತಾನೆ ನಿಂದು ಅತಿ ಆಯಿತು, ನೀನು ಜಾಸ್ತಿ ಮಾಡ್ತಿದ್ಯಾ ಅಂತ. ಆದರೆ ಅದು ತುಂಬ ಉನ್ನತ ಮಟ್ಟದ ಪ್ರೀತಿ. ಆಮೇಲೆ ತುಂಬ ಜೀವನದಲ್ಲಿ ಪಾಪ ತುಂಬ ದುಃಖದಲ್ಲಿ ತುಂಬ ಕಷ್ಟದಲ್ಲಿ ಬಿದೋಗಿರೋರು ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಒಬ್ಬೊಬ್ರು ಹೆಜ್ಜೆಲಿ ನಡ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಬಟ್ ಒಬ್ಬೊಬ್ರು ಪ್ರತಿ ಹೆಜ್ಜೆ ಇಟ್ಬಿಟ್ಟೆ ನಮಸ್ಕಾರ ಮಾಡ್ತಾರೆ. ಅದೇನು ಅಂದರೆ ಅವರು ಪರಮಾತ್ಮನಿಗೆ ನಾನು ಇಷ್ಟು ಶರಣಾಗತಿ ತೊಗೊಂಡಿದ್ದೀನಿ, ಇಷ್ಟು ಕಷ್ಟದಲ್ಲಿದ್ದೀನಿ, ನನ್ನ ಕೈ ಹಿಡಿದು ಕಾಪಾಡು ಅಂತ ಅವರು ಕೇಳ್ಕೊಳ್ಳುವಂತಹ ಪರಿ ಮತ್ತು ನಮ್ಮನ್ನು ನಾವು ಅರ್ಪಿಸ್ಕೊಳ್ಳುವಂತಹ ಪರಿ. ಮುಟ್ಟಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಾರೆ. ಅದ್ರ ಬಗ್ಗೆ ಯೋಚನೆನೂ ಮಾಡಬಾರ್ದು ಅಂತಾರೆ. ಹಂಗ್ ಪಾಪ ಭಯ ಹಿಡಿಸಿಟ್ಬಿಟ್ಟಾರ. ಆದರೆ ಕಾಮಾಖ್ಯಲ್ಲಿ ತಾಯಿ ಇರೋದೇ ಯೋನಿ ಆಕಾರದಲ್ಲಿ. ಹೌದು. ಸೊ ಯಾಕಿದು ಈ ಪದ್ಧತಿ? ಇದು ವೈಜ್ಞಾನಿಕವಾಗಿ ಏನು ಅಂತ ಹೇಳಿದ್ರೆ ಮುಟ್ಟಾಗಿರೋ ಹೆಣ್ಮಕ್ಳಿಗೆ ಆ ಸಮಯದಲ್ಲಿ ತನ್ನ ಮೈಂಡು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಇವಾಗ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬಂದಂಗೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇದ್ದಾಗ ಒಂದು ಹಾರ್ಮೋನಲ್ ಚೇಂಜಸ್ಸು ಆದಾಗ ಅವಳು ಎರಡೂ ರೀತಿ ಬಿಹೇವ್ ಮಾಡ್ಬೋದು. ಒಂದು ಪೂರ್ತಿ ಡಿಪ್ರೆಷನ್ಗೆ ಹೋಗ್ಬೋದು, ಇಲ್ಲ ಇನ್ನೊಂದು ಎಕ್ಸ್ಟ್ರೀಮ್ ಎನರ್ಜಿನ ಪಡ್ಕೊಂಡು ಡಿಫ್ರೆಂಟಾಗಿ ಜಗಳ ಆಡೋದು, ಬೈಯೋದು, ಅಥವಾ ಕೆಟ್ಟ ಬುದ್ಧಿಲಿ ಬೇರೆಯವ್ರ ಜೊತೆ ಬಿಹೇವ್ ಮಾಡೋದು, ಎಲ್ಲರ ಮೇಲೆ ಕಿರಿಕಿರಿ ಆಗೋದು, ಎಲ್ಲರ ಮೇಲೆ ಇರಿಟೇಟ್ ಆಗೋದು, ಇದೆಲ್ಲ ಬೇರೆ ಬೇರೆ ರೀತಿಲಾಗತ್ತೆ. ಒಂದು ವೈಜ್ಞಾನಿಕವಾಗಿ ಅದಕ್ಕೆ ಸುಮ್ಮನೆ ಕೂಡಿಸ್ಬಿಡಿ 3 ದಿನ 5 ದಿನ ಅಂತ ಹೇಳ್ತಾ ಇದ್ರು. ಅವಳ ದೇಹದಲ್ಲಿ ಶಕ್ತಿನೂ ಇರೋದಿಲ್ಲ, ಅದಕ್ಕಾಗಿ ಇವನ್ ಗಂಡ ಹೆಂಡತಿಯ ಸಂಬಂಧಗಳನ್ನು ಆ ಸಮಯದಲ್ಲಿ ಇಟ್ಕೋಬಾರ್ದು ಅಂತ ಅನ್ನೋದಕ್ಕೆ ದೂರ ಕೂಡಿಸ್ತಾ ಇದ್ರು. ಇನ್ನೊಂದು ನೋಡೋಕೆ ಹೋದಾಗ ಸಂಪ್ರದಾಯಬದ್ಧವಾಗಿ ಏನು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಹೆಣ್ಮಕ್ಳನ್ನ ಅಂದರೆ ಅದು ಯಾವ ರೀಸನ್ಗೆ ಹಂಗೆ ಮಾಡ್ಕೊಂಬಂದ್ರು ಅಂತ ಗೊತ್ತಿಲ್ಲ, ಯಾವುದ್ರಲ್ಲೂ ಉಲ್ಲೇಖಿಸಿಲ್ಲ ಆ್ಯಕ್ಚುಲಿ ಪುರಾಣಗಳಲ್ಲಿ. ಮತ್ತು ಫಿಲಾಸಫಿಲಂತೂ ಎಲ್ಲೂ ತತ್ವಶಾಸ್ತ್ರದಲ್ಲಿ ಉಲ್ಲೇಖಿಸಿಲ್ಲ ಈ ರೀತಿ ಹೆಣ್ಮಕ್ಳು ಋತುಮತಿ ಆದಮೇಲೆ ಮುಟ್ಟಾದ್ಮೇಲೆ ಅವಳನ್ನು ಇಲ್ಲಿಗೆ ಸೇರಿಸ್ಬೇಡಿ ಅಲ್ಲಿಗೆ ಸೇರಿಸ್ಬೇಡಿ ಅಂತ. ಬಟ್ ಇವರುಗಳು ಅದನ್ನು ಮೈಲ್ಗೆ ಅನ್ನೋ ರೀತಿ ಟ್ರೀಟ್ ಮಾಡಿಕೊಂಡು ಮಾಡ್ಕೊಂಬಂದರು.
ಸೊ ಸಂಪ್ರದಾಯ ಏನಾಗತ್ತೆ, ಗುರು ಪರಂಪರೆಯಲ್ಲಿ ನಾವೇನೇನು ಸಂಪ್ರದಾಯನ ಫಾಲೋ ಮಾಡ್ಕೊಂಡ್ ಬರ್ತೀವೋ ಅದನ್ನ ಗೌರವಿಸ್ತೀವಿ, ಗೌರವಿಸ್ಲೇಬೇಕು. ಯಾಕೆಂದ್ರೆ ಅದನ್ನ ನಮ್ಮ ತಾತ ಮುತ್ತಾತಂದ್ರು ಕೂಡ ಗೌರವಿಸಿದ್ರು. ನಾವು ಅದೇ ರೀತಿ ಗೌರವಿಸ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಆದ್ರೆ ಇದನ್ನೆಲ್ಲ ಮೀರಿದ್ದು ಭಕ್ತಿ. ಕೆಲವು ದೇವಸ್ಥಾನಗಳಲ್ಲಿ ನಾವು ಮೊದಲೇ ಮಾತಾಡ್ದಂಗೆ ಈ ಸಮಯದಲ್ಲಿ ದೇವಸ್ಥಾನಗಳಿಗೂ ಸೇರಿಸಲ್ಲ. ಹಾಗೆ ಮನೇಲಿ ಪೂಜೆ ಮಾಡೋವಾಗ್ಲೂ ನಾವ್ಯಾರು ಹೋಗಿ ಮುಟ್ಕೊಳ್ಳೋದಿಲ್ಲ. ಒಂದು ಸರ್ಕಲ್ ಅದನ್ನ ಬಿಟ್ಟು ಅದನ್ನ ಈಚೆನೇ ಇರ್ತೀವಿ. ಇದು ಅವ್ರವ್ರ ಮನೆ ಸಂಪ್ರದಾಯ ಅಷ್ಟೆ. ಮತ್ತೆ ಇನ್ನೊಂದು ಪ್ರಜೆ, ಒಂದು ಆರ್ಟಿಕಲ್ ಕೂಡ ಓದಿದ್ದೇನೆ ಅದ್ರ ಬಗ್ಗೆ. ಈ ದೇವಸ್ಥಾನಗಳ ಹತ್ರ ದೇವರು ಭಗವಂತ ಹೆಂಗ್ ಒಳಗಿರ್ತಾನೆ, ಅದೇ ತರ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೋ ಹ್ಮ್. ಅಕ್ಕಪಕ್ಕನೋ ಈ ಪ್ರೇತಗಳು, ಹ್ಮ್. ಅಂದ್ರೆ ಈ ಸ್ಪಿರಿಟ್ಸ್ ಇರುತ್ತೆ ಅಂತಾರೆ, ನಿಜಾನ? ಹ್ಮ್. ಗಾಣಿಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲೂ ಎಲ್ಲರೂ ಬರ್ತಾರಲ್ಲ. ಹೌದು, ಇದು ತುಂಬಾ ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ. ಇವನ್ ಮಾರಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬಂದಾಗ್ಲೂ ಬೇವಿನ ಸೊಪ್ಪಲ್ಲಿ ಹೊಡಿತಿರ್ತಾರೆ. ಗಾಣಿಗಾಪುರದಲ್ಲಿ ದೇವಸ್ಥಾನದ ಹತ್ರ ಬಂದು ಅವ್ರಿಗೆಲ್ಲ ಪ್ರೇತಗಳನ್ನ ಹೋಗಿಸ್ಬೇಕು ಅಂತಾನೆ ಪ್ರೇತ ಬಂದಿರೋ ಜನಗಳು ಎಷ್ಟೋ ಜನ ಕೂತ್ಕೊಂಡು ಅಲ್ಲಿ ಹೆಂಗೆಂಗೋ ಆಡ್ತಾ ಇರ್ತಾರೆ. ಅಂದ್ರೆ ದೇವರು ಅದನ್ನ ಬಿಡಿಸ್ತಾರೆ ಅಂತ. ತುಂಬಾ ಅಲ್ಲಿ ಏನಂದ್ರೆ, ಹೇಗೆ ನಾವು ಸುಪ್ರೀಂ ಎನರ್ಜಿಯನ್ನ, ಹೈಯರ್ ಲೆವೆಲ್ ಎನರ್ಜಿಯನ್ನ ದೇವಸ್ಥಾನದ ಒಳಗಡೆ ಕಾಣ್ತೀವೋ, ಅದೇ ರೀತಿ ದೆವ್ವಗಳು ಕೂಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಬಿಹೇವ್ ಮಾಡುವಂತಹ ಎನರ್ಜಿ ಆಗಿರುತ್ತೆ. ಆ ಎನರ್ಜಿನ ಆ ಎನರ್ಜಿ ಇದೇ ಎನರ್ಜಿ ಸುತ್ತಮುತ್ತಲೂ ಸುತ್ಕೊಂಡು ಓಡಾಡ್ತಿರುತ್ತೆ. ನೀವೆಲ್ಲೇ ನೋಡಿದ್ರು ಒಂದಷ್ಟು ಬೇವಿನ ಮರ ಅದು ಇದು ಎಲ್ಲ ಇದ್ರಾಗ ಅಂತ ಮರ, ಹುಣಸೆ ಮರ ಅಂತ ಕಡೆ ಎಲ್ಲ ಹೋಗಬೇಡಿ ಅಂತ ಅದಕ್ಕೆ ಹೇಳ್ತಾರೆ. ಸೊ ಬಟ್ ಹಳೆ ಕಾಲದಲ್ಲಿ ಗ್ರಾಮ ದೇವತೆಗಳನ್ನ ಹುಣಸೆ ಮರದ ಹತ್ರನೇ ಮಾಡೋರು ಅಥವಾ ಮರದ ಕೆಳಗೇನೆ ಮಾಡೋರು. ಯಾಕೆ ಅಂದ್ರೆ ದೈವಿಕ ಎನರ್ಜಿ ಈ ಪ್ರೇತ ಎನರ್ಜಿಗಳನ್ನ ಕಂಟ್ರೋಲ್ ಮಾಡಬಹುದು, ಬೇರೆಯವರು ಮಾಡೋಕ್ಕಾಗಲ್ಲ. ಸೊ ಈ ಮೇನ್ ಎನರ್ಜಿ ಜೊತೆ ಅನೇಕ ಪ್ರೇತ ಎನರ್ಜಿಗಳು ಅಟ್ರಾಕ್ಟ್ ಆಗಿ ಅಲ್ಲಿಗೆ ಬರುತ್ತವೆ. ಆಮೇಲೆ ಇನ್ನೊಂದಷ್ಟು ಏನು ಅಂದರೆ, ಆತ್ಮಹತ್ಯೆ ಮಾಡಿಕೊಂಡು ಗೊತ್ತಿಲ್ಲದೆ ಸತ್ತೋಗಿರೋಂಥವ್ರು ಮತ್ತು ಅಕಾಲಿಕ ಮರಣ ಆಗಿರೋಂಥವ್ರೆಲ್ಲ ಆ ಆತ್ಮಗಳು ಬೇರೆಯವ್ರ ಮೇಲೆ ಹೋಗ್ಬಿಟ್ಟು ಬೇರೆ ದೇಹದಲ್ಲಿ ಸೇರ್ಕೊಂಡು ಬರುತ್ತವಲ್ಲ, ತಾವು ಮುಕ್ತಿನ ಪಡ್ಕೋಬೇಕು ಅಥವಾ ಇನ್ನೊಂದು ದೇಹನ ಪಡ್ಕೋಬೇಕು ಅಂತ ಅವ್ರಿಗೆ ಅವಾಗ ಅರಿವಾಗುತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸತ್ತೋದ್ಮೇಲೆ ಅರಿವಾಗುತ್ತೆ, ಅಯ್ಯೋ ಅನ್ಯಾಯವಾಗಿ ನಾನು ನನ್ನ ದೇಹನ ಬಿಟ್ಕೊಟ್ಬಿಟ್ಟೆ, ನಾನು ಇನ್ನೂ ಪ್ರೇತಾತ್ಮ ಆಗಿ ಓಡಾಡ್ತಾ ಇದ್ದೀನಿ, ಯಾಕೆ ನಂಗೆ ಇನ್ನೊಂದು ದೇಹ ಸಿಗೋಕ್ಕೆ ಒಂದು ಪೂರ್ಣಾಯುಸ್ ಮುಗಿಬೇಕಲ್ಲ, ಹಂಗಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಬೇರೆ ದೇಹದಲ್ಲಿ ಸೇರಿಕೊಂಡು ಅವ್ರುಗಳು ತಿರ್ಗಾ ದೇವಸ್ಥಾನದ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ದೇವ್ರಿಗೆ ಶರಣಾಗತಿ ತಗೊಂಡು ಪೂಜೆ ಮಾಡಿ ದೇವ್ರನ್ನ ಕೇಳ್ಕೊಳ್ಳೋಣ ಅಂತ. ಬಟ್ ಅದನ್ನ ನೋಡೋದಕ್ಕೆ ನಮ್ಗೆ ಹೆಂಗೆ ಅಂದರೆ ಭಯಂಕರವಾಗಿರುತ್ತೆ, ಬೇರೆ ಎನರ್ಜಿಗಳು ಬರ್ತಾ ಇದೆ ಅಂತ. ಇದು ನಾನು ತುಂಬ ದೇವಸ್ಥಾನದಲ್ಲಿ ನೋಡಿದ್ದೀನಿ. ಎಷ್ಟೊಂದು ಜನ ಅಲ್ಲೇ ಬಿದ್ದು ಒದ್ದಾಡ್ತಿರ್ತಾರೆ. ಒಂದು ಅಜ್ಜಿ ಅಂತೂ ಕಂಬ ಹಿಡ್ಕೊಂಡು ಹತ್ಬಿಟ್ಟಿತ್ತು ನಾನು ಗಾಣಿಗಾಪುರಕ್ಕೆ ಹೋದಾಗ. ಮೇಲೆ ಅಜ್ಜಿ ಹತ್ಬಿಟ್ಟು ಅಲ್ಲಿಂದ ಹಾರ್ಕೊಂಡು ಬಿಡುತ್ತೆ ಕೆಳಗೆ. ಇದು ತುಂಬ ಜನ ಮನೆಗಳಲ್ಲೂ ಈ ರೀತಿ ಆಗುತ್ತೆ. ತುಂಬ ಪೂಜೆ ಮಾಡ್ತಾ ಇರೋಂಥ ಮನೆಗಳಲ್ಲೂ ಕೂಡ. ಆಮೇಲೆ ನೀವು ಬೆಳಗಿನ ಜಾವ ಪೂಜೆ ಕೂತ್ಕೊಳ್ಳಿ, ಅವ್ರೇನು ಬಂದು ನಿಮ್ಗೆ ಹಾರ್ಮ್ ಮಾಡಲ್ಲ. ಬಟ್ ನಿಮ್ಗೆ ನೀಟಾಗಿ ಅರಿವಾಗತ್ತೆ ಯಾವುದೋ 2-3 ಎನರ್ಜಿ ಬಂದಿದೆ ಅಲ್ಲಿ ಕೂತ್ಕೊಂಡಿದೆ ಅಂತ. ಸೊ ಅದು ದೇವಸ್ಥಾನಗಳಿಗೆ ಹೆಂಗೆ ಬರುತ್ತೋ ಬೇರೆ ಆತ್ಮಗಳು, ನೀವು ಬ್ರಹ್ಮಾಂಡದ ಎನರ್ಜಿ ಜೊತೆ ಕನೆಕ್ಟ್ ಆಗಕ್ಕೆ ಶುರು ಮಾಡಿದಾಗ ವೈಬ್ರೇಷನಲ್ಲಿ, ತರಂಗಗಳಲ್ಲಿ, ಮಂತ್ರಗಳ ಮೂಲಕ ಅಥವಾ ಯಾವುದೋ ಒಂದು ಎನರ್ಜಿ ಕಳಿಸ್ತಾ ಇದ್ದಾಗ ಈ ಎನರ್ಜಿಗಳು ಕೂಡ ಸಿಕ್ಕಾಕೊಂಡು ಹಿಂಗೆ ಬರುತ್ತವೆ. ಅಂದರೆ ಆ್ಯಕ್ಚುಲಿ ಒಂದು ಥರದಲ್ಲಿ ಪಾಪ ಅವ್ರುಗಳು ಕೂಡ ಈ ಮಂತ್ರಗಳನ್ನು ಕೇಳ್ಕೊಂಡು ಅವ್ರಿಗೆ ಮುಕ್ತಿ ಸಿಗಬೇಕು ಅಥವಾ ನೆಕ್ಸ್ಟ್ ಜನ್ಮ ಸಿಗಬೇಕು, ಒಂದು ಥರದಲ್ಲಿ ಒಳ್ಳೆಯದೇ. ಅದನ್ನು ನಾವು ಸಾಮಾನ್ಯ ಮನುಷ್ಯರು ಅವುಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೆದರ್ಕೊಳ್ತೀವಿ. ಶ್ಲೋಕಗಳಿಗೂ ಮತ್ತೆ ನಾವು ಹೇಳ್ತಕ್ಕಂಥ ಮಂತ್ರಗಳಿಗೂ ಏನ್ ವ್ಯತ್ಯಾಸ? ಅದು ಶ್ಲೋಕ ಮಂತ್ರ ಆ್ಯಕ್ಚುಲಿ ಇದರಲ್ಲಿ 3 ಥರದಲ್ಲಿ ಬರುತ್ತೆ. ಒಂದು ವೈದಿಕ ಮಂತ್ರ, ಒಂದು ತಂತ್ರ ಮಂತ್ರ, ಇನ್ನೊಂದು ಶಾಬರ ಮಂತ್ರ ಅಂತ. ವೈದಿಕ ಮಂತ್ರದಲ್ಲಿ ನಾವೆಲ್ಲರೂ ಸಂಸ್ಕೃತ ಶ್ಲೋಕಗಳಲ್ಲಿ ಮಂತ್ರನ ಹೇಳ್ತಾ ಹೋಗ್ತೀವಿ, ಅಥವಾ ಅದನ್ನ ಅನುವಾದ ಮಾಡಿರ್ತಕ್ಕಂಥ ಕನ್ನಡದಲ್ಲೇ ಹೇಳ್ತಾ ಹೋಗ್ತೀವೋ, ಅಥವಾ ಓಂಕಾರದಲ್ಲಿ ಹೇಳ್ತೀವೋ, ಶ್ರೀಂಕಾರದಲ್ಲಿ ಹೇಳ್ತೀವೋ, ಕ್ಲೀಂಕಾರದಲ್ಲಿ ಹೇಳ್ತೀವೋ, ಐಂಕಾರದಲ್ಲಿ ಹೇಳ್ತೀವೋ, ಬೀಜಾಕ್ಷರ ಮಂತ್ರಗಳನ್ನ ಉಪಯೋಗಿಸ್ತೀವೋ. ಅದೇ ತಂತ್ರ ಮಂತ್ರಗಳನ್ನು ಕೂಡ ಮಾಡಿಟ್ಟಿದ್ದಾರೆ. ಬಟ್ ವೈದಿಕ ಮಂತ್ರಗಳು ನಿಮ್ಗೇನು ಅಂತಂದರೆ, ನಿರಂತರವಾಗಿ ಹೇಳ್ತಾ 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 ಹೋದಾಗ ಇಡೀ ಜೀವನನೂ ಬದಲಾಗುತ್ತೆ. ನಿಮ್ಮ ಜೀವಾತ್ಮ ಪ್ಯೂರಿಫೈ ಆಗಿ ನಿಮ್ಮ ಕರ್ಮಗಳು, ಪಾಪ ಕರ್ಮಗಳೆಲ್ಲ ನಶಿಸಿ ಹೋಗಿ ನಿಮ್ಮ ಪುಣ್ಯಕರ್ಮಗಳು ಜಾಸ್ತಿಯಾಗಿ, ಆ್ಯಕ್ಚುಲಿ ಮುಕ್ತಿ ಸಿಗಬೇಕು ಅಂದರೆ ಪುಣ್ಯಕರ್ಮನೂ ನಶಿಸಬೇಕು, ಪಾಪಕರ್ಮನೂ ನಶಿಸಬೇಕು, ಎಲ್ಲ ನಿಲ್ಲಾಗಬೇಕು. ಆ ರೀತಿ ಎಲ್ಲವನ್ನು ಹೋಗ್ಲಾಡಿಸೋ ಶಕ್ತಿ ವೈದಿಕ ಮಂತ್ರಗಳಿಗಿದೆ. ಆ ತಾಂತ್ರಿಕ ಮಂತ್ರಗಳನ್ನು ಯಾಕೆ ನಾವು ಕರೆದುಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಹುಟ್ಟಿರೋದು ಕಲಿಯುಗದಲ್ಲಿ, ಭೂಲೋಕದಲ್ಲಿ, ಮೃತ್ಯುಲೋಕದಲ್ಲಿ ನಾವು ಇದನ್ನೆಲ್ಲ ಜೀವನನ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಬೇಗ 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 ಕೆಲಸಗಳಾಗಲಿ, ನನಗೆ ಬೇಗ ಜ್ಞಾನೋದಯ ಆಗಿರಲಿ, ನಾನು ಪಂಚೇಂದ್ರಿಯಗಳ ಜೊತೆ ಅತೀಂದ್ರಿಯ ನಂದು ಓಪನ್ ಅಪ್ ಆದಾಗ, ಸಿಕ್ಸ್ ಸೆನ್ಸು ಅಥವಾ ಜ್ಞಾನ ಗೊತ್ತಾದಾಗ ನಾನು ಈ ಕಷ್ಟಗಳ ಮಧ್ಯದಿಂದ ಪಾರಾಗೋದಕ್ಕೂ ಕೂಡ ಒಂದು
ಯೋಚನೆನ ಮಾಡ್ಕೊಂಡು ಬೇಗ 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 ಓಡಬೇಕು ಅನ್ನೋದಕ್ಕೆ ತಂತ್ರ ಮಂತ್ರಗಳನ್ನು ಕಲ್ತ್ಕೊಳ್ತಾರೆ. ತಪ್ಪೇನಿಲ್ಲ ಅದು. ಆ ತಂತ್ರ ಮಂತ್ರಗಳು ನಿಮಗೆ ಗೌಪ್ಯವಾದ ವಿಚಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗುತ್ತೆ. ಆದರೆ ಎಲ್ಲ ಮಂತ್ರನೂ ಸಾಧನೆ ಮಾಡ್ಕೋಬೇಕು. ಸುಮ್ಮನೆ 2 ದಿನ ಓದ್ಬಿಟ್ಟು ನಾನು ಇಷ್ಟೆಲ್ಲ ಮಾಡಿದೆ ಮೇಡಮ್ ಏನೂ ಕೊಡಲಿಲ್ಲ ದೇವ್ರು ನನಗೆ ಅಂತ ಹೇಳೋದು ತಪ್ಪು. ಕೊಟ್ಟೇ ಕೊಡ್ತಾನೆ. ನಿಮ್ದು ಎವ್ರಿ ಮಂತ್ರ ನೀವು ಉಚ್ಚಾರಣೆ ಮಾಡೋದು ಎಲ್ಲೂ ವೇಸ್ಟ್ ಆಗಿ ಹೋಗೋದಿಲ್ಲ. ನೀವು ಒಂದೇ ಮಂತ್ರ ಉಚ್ಚಾರಣೆ ಮಾಡಿದ್ರು ದೇವ್ರು ಅದಕ್ಕೊಂದು ಪ್ರತಿಫಲ ಅಂತ ಇಟ್ಟಿರ್ತಾರೆ. ಅದು. ಇನ್ನೊಂದು ಶಾಬರ ಮಂತ್ರ ಅಂತ ಹೇಳೋದೇನು ಅಂತ ಹೇಳಿದ್ರೆ, ಈ ಭಜನೆಗಳ ಮೂಲಕ ಕಟ್ಟಿರ್ತಕ್ಕಂಥ ಸುಲಭವಾದ ಮಂತ್ರಗಳು. ತುಂಬ ಜನಕ್ಕೆ ಸಂಸ್ಕೃತ ಶ್ಲೋಕಗಳು ಉಚ್ಚಾರಣೆ ಮಾಡೋಕ್ಕಾಗಲ್ಲ. ನೀವು ಇದೇ ರೀತಿ ಷೋಡಶೋಪಚಾರ ಮಾಡು, ಇದೇ ಸಮರ್ಪಯಾಮಿ, ಅದೇ ಸಮರ್ಪಯಾಮಿ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಮಾಡು, ಅಸ್ಯ ಪ್ರಾಣ ಹ್ಯ ಪ್ರಾಣಃ ಅದೆಲ್ಲ ಗೊತ್ತಾಗಲ್ಲ ಅಂತ ಇಟ್ಕೊಳ್ಳಿ. ಅಥವಾ ನಿಮಗೆ ದಿಗ್ಬಂಧನ ಮಾಡೋದು ಅದೆಲ್ಲ ಗೊತ್ತಾಗಲ್ಲ ಅಂತ ಇಟ್ಕೊಳ್ಳಿ. ಶಾಬರ ಮಂತ್ರಗಳೇನು ಅಂದರೆ ಇವಾಗ ತುಳಸಿದಾಸರು, ಮೀರಾ ಮತ್ತು ನಮ್ಮ ಕನಕದಾಸರು, ಪುರಂದರದಾಸರು ಪ್ರೀತಿಯಿಂದ ಕಟ್ಟಿದಂಥ ಭಜನೆಗಳು ಮತ್ತು ಅದರಲ್ಲೇ ನಿಮಗೆ ಶ್ಲೋಕದ ಮೂಲಕ, ಭಜನೆ ಮೂಲಕ, ಹಾಡಿನ ಮೂಲಕ ಹಾಡ್ಕೊಂಡು ಹೋಗೋದು ಅದು ಸುಲಭವಾಗಿ. ಫಾರ್ ಎಕ್ಸಾಂಪಲ್ ನಮ್ಮ ಹನುಮಾನ್ ಚಾಲೀಸ ನೀವು ಹಾಡು ಮೂಲಕನೇ ಹೇಳುವಂತಹ ಸುಲಭವಾದ ಶ್ಲೋಕ ಮತ್ತು ಮಂತ್ರ ಅನ್ನೋದು ನಿಮಗೆ ಬೀಜಾಕ್ಷರ ಮಂತ್ರಗಳಿಂದ ಹಿಡಿದು ನಿಮಗೆ ಕಾಂಬಿನೇಷನ್ ಆಫ್ ಲಘು ಗುರುನ ಗುರುತಿಸಿ ಇವಾಗ ಫಾರ್ ಎಕ್ಸಾಂಪಲ್ ಗಾಯತ್ರಿ ಮಂತ್ರ 24 ಮಾತ್ರಗಳು ಹಿಂಗೆ ಇರಬೇಕು ಅಂತ ಅನ್ನೋದು ಒಂದು ವೈಬ್ರೇಷನ್ನ ಹಿಂಗೆ ಬಿಡ್ತಾರೆ. ಅಂದರೆ ನೀವೇನೋ ಒಂದನ್ನು ತಯಾರಿಸ್ಬಿಟ್ಟು ನಿಮ್ಮ ಐಫೋನ್ ಅಂದರೆ ಹಿಂಗೆ ಇರಬೇಕು, ಇದಂದರೆ ಹಿಂಗೆ ಇರಬೇಕು, ಇನ್ನೊಂದು ಫೋನ್ ಅಂದರೆ ಹಿಂಗೆ. ಸೊ ಅದರಲ್ಲೇ ವಿಧ ವಿಧವಾದ ಒಂದು ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ. ನಿಮ್ಗೆ ಅದನ್ನೆಲ್ಲ ಮೀರಿದ್ದು ನನಗೆ ಪ್ರಯೋಗಗಳು ಮಾಡೋದು ಬೇಡ, ನಾನು ಪೂರ್ತಿ ಭಕ್ತಿಲಿ ಇರ್ತೀನಿ ಅಂತ ಹೇಳಿದ್ರೆ ಶಾಬರ ಮಂತ್ರಗಳು ಅಂತ ಅದನ್ನು ಭಕ್ತಿ ಪ್ರಧಾನವಾಗಿ ಹಾಡಿನ ಮೂಲಕ, ಭಜನೆ ಮೂಲಕ ಹೇಳ್ತಾ ಹೋಗ್ತಾರೆ. ಸೊ ಅದು ಮಂತ್ರಗಳಿಗೂ ಮತ್ತು ಶ್ಲೋಕಗಳಿಗೂ ಇರೋ ವ್ಯತ್ಯಾಸ. ಶ್ಲೋಕಗಳು ಅಂದರೆ ಕಾಂಬಿನೇಷನ್ ಆಫ್ 3 ಲೈನ್ಸು, 4 ಲೈನ್ಸು ಅಥವಾ ಷಟ್ಪದಿಯಲ್ಲಿ ಬರ್ಬೋದು, 6 ಲೈನಲ್ಲಿ ಬರ್ಬೋದು. ದೇವರನ್ನ ವರ್ಣಿಸೋದೆ ಇವೆಲ್ಲ ಏನು ಅಂತ ಹೇಳಿದ್ರೆ ದೇವರನ್ನ ವರ್ಣನೆ ಮಾಡೋದು, ದೇವ್ರ ಎನರ್ಜಿಗೆ ಕನೆಕ್ಟ್ ಆಗೋದು. ಶ್ಲೋಕಗಳು ಸಾಮಾನ್ಯವಾಗಿ ದೇವರನ್ನ ವರ್ಣಿಸುವಂತಹ ಮಂತ್ರಗಳು. ಅದೇ ಬರೀ ಮಂತ್ರಗಳನ್ನು ನೀವು ತಗೊಂಡಾಗ ಕೆಲವು ಸಾಧನೆ ಮಾಡುವಂತಹ ಮಂತ್ರಗಳು, ನಿಮ್ಮ ಜೀವಾತ್ಮಕ್ಕೆ ಎನರ್ಜಿ ತುಂಬುವಂತಹ ಮಂತ್ರಗಳು ಕೂಡ ಇರುತ್ತೆ. ಅಂಡ್ ಪ್ರತಿಯೊಬ್ಬರ ಮನೆಗಳಲ್ಲೂ ಇದೊಂದು ವಿಶೇಷವಾದಂಥ ಸ್ಥಾನ ಇರುತ್ತೆ. ಅಂದರೆ ಈ ಪೂಜೆ ಅಂದ್ರೆ ವಿಶೇಷ, ಬಹಳ ವಿಶೇಷ. ಅದೇನೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆ ಪೂಜೆ ಏನಕ್ಕೆ ಮಾಡ್ತಾರೆ, ಆ ಪೂಜೆ ಉದ್ದೇಶ ಏನು? ನಾನು ಒಂದು 2 ವರ್ಷದ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಅನ್ನಾವರಂ ಅಂತ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ರೂಪಜಿ. ಅಲ್ಲಿ ಸತ್ಯನಾರಾಯಣ ಸ್ವಾಮಿನೇ ದೇವಸ್ಥಾನ. ಅಲ್ಲಿ ದೇವಸ್ಥಾನದ ಆಕರಣೆ ಒಂಥರ, ಅಂದ್ರೆ ಫಸ್ಟ್ ಫ್ಲೋರಲ್ಲಿ ಒಂದು ದೇವರನ್ನು ತೋರಿಸ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ಒಂದು ದೇವರನ್ನ ತೋರಿಸ್ತಾರೆ. ಅಂದ್ರೆ ಸತ್ಯನಾರಾಯಣ ಸ್ವಾಮಿ ತುಂಬಾ ಪವರ್ಫುಲ್ ಅಂತಾರೆ. ನೀವು ಮನೆ ಒಂದು ಗೃಹ ಪ್ರವೇಶ ಮಾಡ್ಬೇಕಂದ್ರೂ ಫಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರ್ತಾರೆ. ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಕೈಯಲ್ಲಿ ಮಾಡಿಸ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಒಂದು ಯಾಕೆ ಮಾಡ್ತಾರೆ ಅಂತ ಒಂದು, ಮತ್ತೆ ಬಹು ಮುಖ್ಯವಾದದ್ದು ಆ ಕಥೆನ ಎಲ್ಲರೂ ಕೇಳಬೇಕು ಅಂತ ಅಂತಾರೆ. ಸೊ ನನ್ನ ಮಧ್ಯೆ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ನೀವು ಕಂಪ್ಲೀಟ್ ಸತ್ಯನಾರಾಯಣ ಸ್ವಾಮಿ ಪೂಜಾ ಫಲದ ಬಗ್ಗೆ. ಓಂ ನಮೋ ಸತ್ಯನಾರಾಯಣಾಯ. ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಬಂದಾಗ ನಮ್ಮೆಲ್ರಿಗೂ ಒಂದು ಖುಷಿ ಆಗೋದು, ಒಂದು ಫಸ್ಟು ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಿಗತ್ತೆ ಅಂತ ಅನ್ನೋದು ತುಂಬ ತುಂಬ ಖುಷಿ ಆಗುತ್ತೆ. ಆದರೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕು. ಬೇರೆ ನಿಮ್ಮಲ್ಲಿ ಎಷ್ಟೇ 1000 ಸತಿ ಸಜ್ಜಿಗೆ ಮಾಡಿರಲಿ ಆ ರುಚಿ ಬರಲ್ಲ. ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ನೀವು ಮಾಡಿದಂಥ ಸಜ್ಜಿಗೆ ಮಾಡಿಡಿ, ಅದನ್ನು ಎಷ್ಟು ತಿಂದರೂ ಸಾಲೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು? ಮುಖ್ಯವಾಗಿ ಸತ್ಯನಾರಾಯಣ ಅಂದರೆ ಯಾರು? ಸತ್ಯ ಅಂದ್ರೇನು? ಎಟರ್ನಲ್ ಟ್ರೂತ್ ಅಂದರೆ ಸತ್ಯವಾಗಿರೋದು. ಯಾವುದಕ್ಕೆ ಹುಟ್ಟು ಸಾವು ಅನ್ನೋದಿರಲ್ಲ. ಸತ್ಯ ಸತ್ಯವಾಗೇ ಇರುತ್ತೆ. ನಾವು ಸುಳ್ಳು ಹೇಳಿ ಅದನ್ನು ಮುಚ್ಚಾಕಿದ್ರೂ ಸತ್ಯ ಒಂದಿನ ಪಾಪಪ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಸತ್ಯವಾಗಿರೋದು ಯಾರು ಅಂತ ಹೇಳಿದ್ರೆ ಪರಮಾತ್ಮನ ಸತ್ಯತೆ, ಅದರಲ್ಲೂ ಸತ್ಯ ನಾರಾಯಣ, ಅವನೇ ಎಟರ್ನಲ್ ಟ್ರೂತ್, ಪರಮಾತ್ಮನೇ. ಸೊ ಅವನೇ ಯೂನಿವರ್ಸಲ್ ಟ್ರೂತ್ ಕೂಡ. ಸೊ ಸತ್ಯನಾರಾಯಣ ಅಂತಂದರೆ ಅವನಿಗೆ ಹುಟ್ಟು ಸಾವು ಇಲ್ಲದೆ ಇರೋವಂಥದ್ದು, ಯಾವಾಗಲೂ ಶಾಶ್ವತವಾಗಿ ಇರುವಂತಹವನು, ನಿತ್ಯವಾಗಿ ಇರುವಂತಹವನು, ಎಲ್ಲದರಲ್ಲೂ ಇರುವಂತಹವನು, ಅವನೇ ಸತ್ಯನಾರಾಯಣ. ನಾರಾಯಣ ಇಸ್ ದ ಅಲ್ಟಿಮೇಟ್ ಎನರ್ಜಿ. ನಮ್ಮ ಜೀವಾತ್ಮದಲ್ಲಿರುವಂತಹ ಪರಮಾತ್ಮನ ಅಂಶನೇ ನಾರಾಯಣನ ಅಂಶ. ಸತ್ಯನಾರಾಯಣನ ವ್ರತ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ನಾರದ ಮಹಾಮುನಿಗಳು ಅದು ಎರಡು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ಸ್ಕಂದ ಪುರಾಣ, ಇನ್ನೊಂದು ಭವಿಷ್ಯತ್ ಪುರಾಣದಲ್ಲಿ. ನಾರದ ಮಹಾಮುನಿಗಳು ಎಲ್ಲ ತ್ರಿಲೋಕ ಸಂಚಾರವನ್ನು ಮಾಡ್ತಾ ಬಂದಾಗ ಈ ಮೃತ್ಯುಲೋಕದ ಕಡೆ ನೋಡ್ತಾರೆ, ಯಾವಾಗ ಭೂಮಿ ಕಡೆ.
ಭೂಲೋಕದ ಕಡೆ ನೋಡಿದಾಗ ಅವ್ರಿಗೆ ಬರೀ ಎಲ್ಲಾ ಲೋಕಗಳಲ್ಲಿ ಒಂದ್ ಕಡೆ ಗಂಧರ್ವ ಲೋಕಕ್ಕೆ ಹೋದಾಗ ಸಂಗೀತ ಕೇಳಿಸೋದು, ಹಾಡು ಕೇಳಿಸೋದು, ಡ್ಯಾನ್ಸ್ ಕೇಳಿಸೋದು, ಎಲ್ಲರೂ ಸಂತೋಷವಾಗಿರೋದು ನೋಡಿದ್ರು. ದೇವಲೋಕಕ್ಕೆ ಹೋದ್ರು, ಎಲ್ಲರೂ ಸಂತೋಷವಾಗಿರೋದು ನೋಡಿದ್ರು. ಅದೇ ಮೃತ್ಯುಲೋಕ ಭೂಲೋಕನ ನೋಡಿದ ತಕ್ಷಣ ಎಲ್ರು ಓ ಅಂತ ಅಳ್ತಿದ್ದಾರೆ. ನನ್ಗೆ ಆ ಕಾಯಿಲೆ, ಇದು ಕಷ್ಟ, ದುಡ್ಡು ಕಷ್ಟ, ನನ್ಗದು ಕಷ್ಟ ಅಂತೆಲ್ಲ ಅಷ್ಟು ಕಷ್ಟಗಳನ್ನ ನೋಡಿದಾಗ ಅವ್ರು ಕೆಳಗೂ ಬರಕ್ಕೂ ಪ್ರಯತ್ನ ಮಾಡದೆ ತಿರ್ಗಾ ನಾರಾಯಣನ ಹತ್ರ ಹೋಗ್ತಾರೆ. ಅಲ್ಲಪ್ಪ ನಾರಾಯಣ, ಎಲ್ಲಾ ಲೋಕಗಳನ್ನು ಹಿಂಗ್ ಸೃಷ್ಟಿ ಮಾಡಿದಾಗ ನೀನು ಮನುಷ್ಯ ಲೋಕವನ್ನ, ಭೂಲೋಕವನ್ನ ಯಾಕಪ್ಪ ಹಿಂಗ್ ಸೃಷ್ಟಿ ಮಾಡಿದೆ ಅಂತಂದಾಗ, ಅವಾಗ ಅವ್ರು ಲೇಯರ್ಸ್ ಆಫ್ ನಮ್ಮ ಲೋಕಗಳನ್ನ ಬ್ರೀಫ್ ಮಾಡ್ತಾ ಹೋಗ್ತಾನೆ ನಾರಾಯಣ. ಇದೆಲ್ಲ ಯಾವ ರೀತಿ ಸೃಷ್ಟಿ ಆಯ್ತು, ಯಾವ ರೀತಿ ಒಂದೊಂದೇ ಲೋಕಗಳಲ್ಲಿ ಒಬ್ಬೊಬ್ರು ಬಂದ್ರು, ಅಲ್ಲಿ ಮಾಡಿದ ತಪ್ಪಿನಿಂದ ನಮ್ಮನ್ನೆಲ್ಲ ಭೂಲೋಕಕ್ಕೆ ಯಾಕೆ ಬಿಸಾಕಿದ್ದಾರೆ. ಸೊ ನಾವೆಲ್ಲ ಬೇರೆ ಬೇರೆ ಹೈಯರ್ ಲೆವೆಲ್ ಲೋಕಗಳಲ್ಲಿ ಇದ್ವಿ, ಆದ್ರೂ ನಾವು ಮಾಡಿದ ತಪ್ಪಿನಿಂದ ಭೂಲೋಕಕ್ಕೆ ಕರ್ಮ ಮಾರ್ಗದಲ್ಲಿ ಹೆಂಗ್ ಬಂದು ನಮ್ಮನ್ನ ನಾವಿವಾಗ ಕಷ್ಟ ಪಡ್ತಾ ಇದೀವಿ ಅಂತಂತ ಒಂದೊಂದನ್ನೇ ಬ್ರೀಫ್ ಮಾಡ್ತಾ ಹೋದಾಗ, ಅವಾಗ ನಾರದ್ರು ಕೇಳ್ಕೊತಾರೆ, ಆಯ್ತು ಅವರೆಲ್ಲ ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನೀನು ಭೂಲೋಕಕ್ಕೆ ಮೃತ್ಯುಲೋಕಕ್ಕೆ ಬಿಸಾಕಿದ್ಯಾ, ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ, ಪುಣ್ಯ ಕರ್ಮಗಳನ್ನ ಮಾಡಿ ಮಾಡಿ ಎಲ್ಲ ಮುಗಿಸಿ ವಾಪಸ್ಸು ಇಲ್ಲೆಲ್ಲ ಬೇರೆ ಲೋಕಗಳಿಗೆ ಬರಲಿ, ಸಂತೋಷವಾದ ಜೀವನ ನಡೆಸಲಿ ಅಂದ್ರೆ ಭೂಲೋಕದಲ್ಲಿರುವಂತಹ ಕಷ್ಟಗಳನ್ನ ಕ್ವಿಕ್ ಆಗಿ ಹೋಗಿಸ್ಕೋಬೇಕು, ಮತ್ತೆ ಎಲ್ಲದಕ್ಕೂ ದೇವ್ರು ಆಶೀರ್ವಾದ ಮಾಡಿ ಅವರು ಜೀವನ ಸುಖ ಸಮೃದ್ಧಿಯಿಂದ ಕೂಡಿರ್ಬೇಕು ಅಂತ ಹೇಳಿದಾಗ ಅವರು ಯಾವ ವ್ರತವನ್ನ ಮಾಡಬೇಕು. ಈಗ ನಾವೆಲ್ಲ ಹಬ್ಬ ಹರಿದಿನಗಳನ್ನ ಆಯಾ ದೇವರುಗಳು ಭೂಲೋಕಕ್ಕೆ ಬಂದಾಗ ಅಥವಾ ಸ್ಪೆಷಲ್ ಡೇ ದಿನ ನಕ್ಷತ್ರ ತಿಥಿ ಪ್ರಕಾರ ಹಬ್ಬನ ಆಚರಿಸ್ಕೊಂಡು ಹೋಗ್ತೀವಿ. ಅದೇ ಸತ್ಯನಾರಾಯಣ ವ್ರತಕ್ಕೆ ಆ ರೀತಿ ಒಂದು ದಿನ ಅನ್ನೋದಿಲ್ಲ, ಅಂದ್ರೆ ಹುಣ್ಣಿಮೆ ದಿನ ಮಾಡಬೇಕು ಅನ್ನೋದಿದೆ. ಏನಕ್ಕೆ ಏಕಾದಶಿ ಆದ್ಮೇಲೆ 4 ದಿನ ಚತುರ್ವಿಧ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಇದನ್ನು 4 ದಿನಗಳನ್ನ ತಗೊಂಡಾಗ ಮತ್ತೆ ತಿರ್ಗಾ ಹುಣ್ಣಿಮೆ ಬಂದಾಗ ಪೂರ್ಣ ಮಟ್ಟದಲ್ಲಿ, ಯಾಕೆಂದ್ರೆ ನಮಗೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ತುಂಬಾ ವಿಶೇಷವಾದ ದಿನಗಳು, ಯಾಕೆಂದ್ರೆ ಅದು ಇಡೀ ಪ್ರಕೃತಿಯಲ್ಲೇ ಬದಲಾವಣೆಯನ್ನ ಕಾಣತಕ್ಕಂಥ ದಿನಗಳು, ಮತ್ತು ಎಲ್ಲದರಲ್ಲೂ ಪ್ಲಾನೆಟರಿ ಸಿಸ್ಟಮ್ ಅಲ್ಲೂ ಕೂಡ ಬದಲಾವಣೆ ಕಾಣ್ತಕ್ಕಂಥ ದಿನಗಳು. ಸೊ ಅದು ಮೋಸ್ಟ್ ಪವರ್ಫುಲ್. ಸೊ ಹುಣ್ಣಿಮೆ ದಿನ ನೀವು ಪೂರ್ಣ ಮಟ್ಟದಲ್ಲಿ ಚಂದ್ರ ಕಳೆಯಲ್ಲಿದ್ದಾಗ ನೀವು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಿದಾಗ ದೇವರು ನಿನಗೆ ಕ್ವಿಕ್ ಆಗಿ ವರವನ್ನ ಕೊಡ್ತಾರೆ. ಅದನ್ನ ಶ್ರೀಮನ್ ನಾರಾಯಣನೇ ನಾರದರಿಗೆ ಹೇಳಿರೋದು. ಇವಾಗ ತುಂಬಾ ಜನ ಕೂತು ಪೂಜೆಗಳೆಲ್ಲ ಮಾಡಕ್ಕಾಗಲ್ಲ, ತಪಸ್ಸನ್ನ ಮಾಡಕ್ಕಾಗಲ್ಲ, ಎಲ್ರೂ ಋಷಿ ಮುನಿಗಳ ತರಾನೇ ಕೂತ್ಕೊಂಡು ನಾವೆಲ್ಲ ಬಿಟ್ಬಿಟ್ಟು ಬರೀ ತಪಸ್ ಮಾಡ್ತಿರ್ತೀವಿ ಅಂತ ಅನ್ನಕ್ಕಾಗಲ್ಲ. ನಮ್ಮ ಕೆಲಸಗಳನ್ನೂ ಮಾಡ್ಕೊಂಡು ನಾವು ಕ್ವಿಕ್ ಆಗಿ ದೇವರಿಂದ ಫಲಾನ್ ಪಡ್ಕೋಬೇಕು ಅಂತಂದಾಗ ಅದು ಸತ್ಯನಾರಾಯಣ ವ್ರತ. ಸತ್ಯನಾರಾಯಣ ವ್ರತವನ್ನ ಪುರೋಹಿತರೇ ಬಂದ್ ಮಾಡಿಸ್ಬೇಕು ಅಂತ ಅನ್ನೋದು ಇಲ್ಲ. ಆಕ್ಚುಲಿ ನಾವೇ ಕಲ್ತ್ಕೊಂಡು ಕೂಡ ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಫೋಟೋನ ಇಟ್ಟು ತುಪ್ಪದ ದೀಪನ ಹಚ್ಚಿ, ಮತ್ತು ಅವನಿಗೆ ನೈವೇದ್ಯ ಕೂಡ ಏನ್ ಮಾಡ್ಬೇಕು ಅಂತ, ಯಾಕೆ ಸಜ್ಜಿಗೆನೆ ಮಾಡ್ತಾರೆ ಅನ್ನೋದನ್ನ ಅದು ನಾರಾಯಣನೇ ಅವನ ಬಾಯಿಂದ ಹೇಳಿದ್ದು. ಅಂದ್ರೆ ಬೆಲ್ಲ ಹಾಕಿ, ಹಾಲನ್ನ ಹಾಕಿ, ಅದಕ್ಕೆ ಗೋಧಿಯಿಂದ ಮಾಡತಕ್ಕಂಥ ನಾವು ರವೆನ ಹಾಕ್ಬಿಟ್ಟು ಮಾಡ್ತೀವಿ. ಆ ರವೆಯಿಂದ ಮತ್ತೆ ತುಪ್ಪ ಹಾಕಿ ಇದೆಲ್ಲವನ್ನು ಮಿಶ್ರಿತವಾದಂತಹ ಒಂದು ನೈವೇದ್ಯವನ್ನ ನನಗೆ ಇಡಬೇಕು ಅಂತಂದಾಗ ಅದಕ್ಕೆ ಇದನ್ನು ಹಾಕ್ತಾರೆ, ಬಾಳೆಹಣ್ಣನ್ನು. ಅದನ್ನೆಲ್ಲ ಹಾಕಿ ಇಟ್ಟಾಗ ರುಚಿಯಾದಂಥ ನೈವೇದ್ಯ ಸೃಷ್ಟಿಯಾಗತ್ತೆ. ಆ ಪೂಜೆಯನ್ನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಸತ್ಯನಾರಾಯಣ ವ್ರತವನ್ನ ಆ ಕಥೆನ ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ ಅವರೆಲ್ಲರ ಜೀವನನೂ ಶುಭಕರವಾಗಿರುತ್ತೆ, ಮತ್ತು ಅವರೆಲ್ಲರ ಜೀವನದಲ್ಲೂ ಸಮೃದ್ಧಿಯಾಗಿ ಎಲ್ಲ ಅಷ್ಟೈಶ್ವರ್ಯಗಳನ್ನು ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾರದರಿಗೆ ಈ ಕಥೆಯನ್ನ ಹೇಳ್ತಾರೆ. ಅವಾಗ ನಾರದರು ಕೆಳಗಡೆ ಬಂದು ಋಷಿ ಮುನಿಗಳಿಗೆ ಈ ಕಥೆನ ವಿವರಿಸ್ತಾರೆ. ನಾನು ನಾರಾಯಣನ ಹತ್ರ ಹೋಗಿದ್ದಾಗ ಈ ರೀತಿ ಎಲ್ಲ ಆಯ್ತು ಅಂತ. ಸೂತ ಮಹಾಮುನಿಗಳ ಆಶ್ರಮದಲ್ಲಿ ಇದನ್ನ ವಿವರಿಸಿದಾಗ ವ್ಯಾಸರು ಇದನ್ನ ನಮ್ಗೆ ಬರೆದು ಕೊಟ್ರು. ಇದನ್ನ ಪುರಾಣಗಳಲ್ಲಿ ಈ ರೀತಿಯಾಗಿ ನಾವು ಸತ್ಯನಾರಾಯಣ ವ್ರತವನ್ನ ಮಾಡಬೇಕು ಅಂತ. ಸೊ ನಾವು ಇದನ್ನ ಮದ್ವೆ ಆದ ತಕ್ಷಣ ನಾವು ಮನೆಯಲ್ಲಿ ಶುಭಕರವಾಗಿರ್ಲಿ ಅಂತಂದ್ಬಿಟ್ಟು ದಂಪತಿಗಳು ಜೀವನ ನಡ್ಸಕ್ಕೆ ಮುಂಚೆ, ಶುರು ಮಾಡಕ್ಕೆ ಪ್ರಾರಂಭಿಸೋದಕ್ಕೆ ಮುಂಚೆ ಸತ್ಯನಾರಾಯಣ ವ್ರತವನ್ನ ಮಾಡಿ ತಮ್ಮ ಜೀವನನ ಶುರು ಮಾಡ್ಕೊಳ್ತಾರೆ. ಗೃಹ ಪ್ರವೇಶ ಮಾಡ್ಬೇಕಾದ್ರೂ ಹೊಸ ಮನೆಗೆ ಹೋಗಿ ಜೀವನ ನಡ್ಸಕ್ ಮುಂಚೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡ್ತಾರೆ. ಅಥವಾ ಎನಿ ಕೆಲಸಗಳಲ್ಲಿ ನಿಮ್ಗೆ ವಿಘ್ನಗಳು ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂದ್ರೆ ಕ್ವಿಕ್ ಆಗಿ ನೀವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಬಹುದು. ಸೊ ಅದ್ರದ್ದು ಕಥೆಗಳನ್ನ ಹೇಳು, ಯಾರ್ಯಾರು ಈ ಈ ವ್ರತವನ್ನ ಆಚರಿಸಿ ಫಲವನ್ನ ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಋಷಿ ಮುನಿಗಳು ಕೇಳಿದಾಗ ಅಲ್ಲಿ ತಿರ್ಗಾ ವ್ಯಾಸರು ಆ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವೆಲ್ಲರೂ ಸತ್ಯನಾರಾಯಣ ಸ್ವಾಮಿ ಕಥೆಗಳನ್ನ ಕೇಳಿರ್ತೀವಿ. ಅದರಲ್ಲಿ ಮುಖ್ಯವಾಗಿ
ಭವಿಷ್ಯತ್ ಪುರಾಣದಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಸ್ಕಂದ ಪುರಾಣದಲ್ಲಿ ನಾವೆಲ್ಲರೂ ಕೇಳುವಂತಹ ಕಥೆಗಳನ್ನೇ ಇದೆ. ಅದರಲ್ಲಿ 5 ಕಥೆಗಳನ್ನು ಹೇಳ್ತಾ ಹೋಗ್ತಾರೆ, ನೀತಿ ಪಾಠದ ಕಥೆಗಳು ನಮಗೆಲ್ರಿಗೂ. ಯಾಕೆ ಅಂತ ಹೇಳಿದ್ರೆ, ಆವಾಗಲೇ ನೀವು ಮಂತ್ರ ಮತ್ತು ಶ್ಲೋಕದ ಬಗ್ಗೆ ಕೇಳಿದ್ರಲ್ಲ, ಇದರಲ್ಲೂ ವ್ಯತ್ಯಾಸ ಬರುತ್ತೆ. ಇದು ನೀವು ವೇದ ಉಪನಿಷತ್ತುಗಳನ್ನೇ ಓದಿ ನೀವು ಕಷ್ಟಕರವಾದ ಪೂಜೆನ ಕಲಿಬೇಕು ಅಂತಿಲ್ಲ. ಸತ್ಯನಾರಾಯಣ ಸ್ವಾಮಿಯ ಪೂಜೆನ ಮಾಡಿ ಅವರ ಕಥೆನ ಕೇಳ್ತಾ ಹೋದಾಗ ನಿಮ್ಗೆ 5 ಕಥೆಗಳಲ್ಲಿ ನಿಮಗೆ ಅರಿವಾಗ್ತಾ ಹೋಗುತ್ತೆ, ನಾನು ಈ ತಪ್ಪುಗಳನ್ನು ಮಾಡಬಾರ್ದಲ್ವಾ ಅಂತ. ಯಾಕೆಂದರೆ ತುಂಬ ಜನ ಆಡಿಯನ್ಸು ಈ ಕ್ವೆಶನ್ನ ಕೇಳಿರ್ತಾರೆ, ಮೇಡಮ್ ನಾವು ಹರಕೆ ಹೊತ್ಕೊಂಡ್ಬಿಟ್ಟಿರ್ತೀವಿ, ಆಮೇಲೆ ಹೋಗಿ ದೇವ್ರಿಗೆ ಹರಕೆ ತೀರ್ಸೋಕ್ಕಾಗಿರಲ್ಲ, ಹಂಗಂತ ದೇವ್ರು ಕೋಪ ಮಾಡ್ಕೋತಾರ, ಏನಾಗುತ್ತೆ ಅಂತ. ಆ್ಯಕ್ಚುಲಿ ದೇವರು ತುಂಬ ಕ್ರೂರಿ ಅಂತ ಅಲ್ಲ, ತುಂಬ ಕೋಪ ಮಾಡ್ಕೋತಾರೆ ಅಂತಲ್ಲ. ಈಗ ನಮ್ಮ ಮನೆಗೆ ಯಾರೋ ಬಂದಿದ್ದಾಗ ನಾವು ಅವ್ರನ್ನ ಹೆಂಗೆ ಮಾತಾಡಿಸ್ತೀವಿ, ಅಥವಾ ನಮ್ಮ ಜೀವನದಲ್ಲಿ ಯಾರೋ ಪ್ರಿಯಕರವಾದಂಥ ವ್ಯಕ್ತಿ ಆಗಿದ್ದಾಗ ನಾವು ಮಾತಾಡಿಸ್ದೆ ಇಗ್ನೋರ್ ಮಾಡಿಕೊಂಡೇ ಜೀವನನ ನಡೆಸ್ತಾ ಇದ್ದಾಗ, ಅವ್ರನ್ನ ಗಮನನೇ ಕೊಡದೆ ಅವ್ರ ಕಡೆಗೆ, ಆ ವ್ಯಕ್ತಿಗೆ ಬೇಜಾರಾಗೇ ಆಗುತ್ತೆ. ಸೊ ದೇವರು ಕೂಡ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕೊಟ್ಟಿರ್ಬೇಕಾದ್ರೆ, ಕಣ್ಣು ಕೈ ಕಾಲು ನಮಗೆ 24 ಅವರ್ಸು, ಮತ್ತು ನಮಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಒಳ್ಳೆ ಜೀವನವನ್ನು ಕೊಟ್ಟಿದ್ದಾಗ, ನಾವು ದೇವ್ರನ್ನ ಅಕ್ನಾಲೆಡ್ಜೇ ಮಾಡದೆ, ದೇವ್ರನ್ನ ಜ್ಞಾಪಿಸ್ಕೊಳ್ದೆ ಹೋದಾಗ ಅವ್ರೇನು ನಿಮಗೆ ಬಂದು ಕೆಟ್ಟದ್ದು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಸುಮ್ಮನಿರ್ತಾರೆ ನ್ಯೂಟ್ರಲ್ ಆಗಿ. ನಿಮಗೆ ವರ ಬೇಕು ಅಂತಂದಾಗ ನೀವು ಇಲ್ಲಿಂದ ಎನರ್ಜಿನ ಅಲ್ಲಿಂದ ಎನರ್ಜಿನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿಂದ ಎನರ್ಜಿ ನಿಮಗೆ ರೆಸಿಪ್ರೊಕೇಟ್ ಮಾಡಬೇಕು ಅಂದರೆ ಆ ಕಡೆಯಿಂದ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಎನರ್ಜಿ ಕಳಿಸ್ಲೇಬೇಕು. ಅದೇ ಮಂತ್ರ ಮುಖೇಣ, ಪೂಜೆ ಮುಖೇಣ ನಾವು ಮಾಡ್ತಾ ಹೋಗೋದು. ಸೊ ಸತ್ಯನಾರಾಯಣ ವ್ರತವನ್ನು ಬಡವರು ಶ್ರೀಮಂತರು ಅನ್ನೋದೆಲ್ಲ ಏನಿಲ್ಲ, ಯಾರ ಮನೆಯಲ್ಲಿ ಯಾವಾಗ ಬೇಕಾದರೂ ಎಷ್ಟು ಪ್ರೀತಿಯಿಂದ ಬೇಕಾದರೂ ಮಾಡ್ಕೋಬಹುದು. ಆಮೇಲೆ ಹುಣ್ಣಿಮೆ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಯಾವಾಗ ಬೇಕಾದ್ರೂ ಆಚರಣೆನ ಮಾಡ್ಕೋಬೋದು, ಶುಕ್ರವಾರದ ದಿನ ಅಥವಾ ಗುರುವಾರದ ದಿನ. ಕೆಲವ್ರ ಮನೇಲಿ ಶನಿವಾರ ಕೂಡ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ. ಬಟ್ ಹುಣ್ಣಿಮೆ ದಿನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 12 ವಾರಗಳು ನಾವು ಮಾಡ್ತೀವಿ ಅಥವಾ 11 ವಾರಗಳು ಮಾಡ್ತೀವಿ ಅಂತ, ಅಥವಾ 40 ವಾರಗಳನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು 40 ತಿಂಗಳುಗಳಲ್ಲಿ ಅದನ್ನು ಕೂಡ ನೀವು ಸಂಕಲ್ಪ ಮಾಡ್ಕೋಬೋದು. ಅಂದರೆ ನಿರಂತರವಾಗಿ ನಿಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಹೋದಾಗ ನಿಮಗೆ ನಿರಂತರವಾಗಿ ದೇವರು ಕೂಡ ಅಷ್ಟೇ ಅಬಂಡೆನ್ಸ್ನ ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಮನೇಲಿ ತುಂಬ ಕಿಚಕಿಚಿ ಗಲಾಟೆಗಳು ನಡೀತಾ ಇರುತ್ತೆ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಆಮೇಲೆ ನೀವೇನೋ ಅಂದ್ಕೊಂಬಿಟ್ಟಿರ್ತೀರ ಮೈಂಡಲ್ಲಿ, ಮದುವೆ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ. ಬಟ್ ಮನೇಲಿರೋ ಬೇರೆ ವ್ಯಕ್ತಿಗಳು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೇ ಹೋಗ್ತಿರ್ತಾರೆ. ಅದೆಲ್ಲ ಬಂದಾಗ ತಿರ್ಗಾ ನಿಮ್ಮ ಮನೇಲಿ ಜಗಳಗಳು ಜಾಸ್ತಿ ಶುರು ಆಗ್ತಾ ಹೋಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆಗಳಲ್ಲೂ 5 ಕತೆಗಳಲ್ಲೂ ಇದೇ ಥರ ಇರೋದು. ಒಬ್ಬ ಬಡ ಬ್ರಾಹ್ಮಣ ತುಂಬ ಕಷ್ಟಪಟ್ಟು ಎಲ್ಲ ಕಡೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನಿಗೆ ಇದೇ ರೀತಿ ನಾರದರು ಹೋಗಿ ಈ ರೀತಿ ಕಥೆನ ಹೇಳ್ತಾರೆ, ಸತ್ಯನಾರಾಯಣ ವ್ರತವನ್ನು ಮಾಡೋದ್ರಿಂದ ನಿನ್ಗೆ ಯಾವ ರೀತಿ ಧನ ಸಂಪತ್ತು ವೈಭೋಗಗಳು ಸಿಗತ್ತೆ ಅಂತ. ಅವನು ಯಾವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ಮಾಡ್ದೇನೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ತಾನಲ್ಲ, ಪರಮಾತ್ಮ ನಾನು ಮಾಡ್ತೀನಪ್ಪ ಈ ಹುಣ್ಣಿಮೆ ಬಂದಾಗ ಅಂತ, ಅವನು ಮನಸ್ಸಿನಲ್ಲಿ ಅಂದ್ಕೊಳ್ಳೋವಾಗಿಂದನೇ ಪ್ರಕೃತಿ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನೀವೇನೋ ಒಂದು ಕಾರ್ಯ ಮಾಡೋದಕ್ಕಿಂತ ಮ್ಯಾನಿಫೆಸ್ಟೇಷನ್ನು ನಿಮ್ಮ ಮೈಂಡಲ್ಲಿ ಬರುತ್ತಲ್ಲ, ಆವಾಗಲೇ ಪ್ರಕೃತಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ನೀನು ಮಾಡೋದಕ್ಕೂ ಕೂಡ ನಾನು ಕೂಡ ಅಣಿ ಮಾಡಿಕೊಡ್ತೀನಿ, ನಿನಗೆ ಸರಿಯಾದ ಸಮಯವನ್ನು, ಸರಿಯಾದ ಯೋಗ್ಯತೆಯನ್ನು, ಮತ್ತು ಅದಕ್ಕೆ ಏನು ಬೇಕು, ದುಡ್ಡು ಬೇಕಾ, ಎಲ್ಲವನ್ನು ನಾನು ಸರಿ ಹೊಂದಿಸ್ಕೊಡ್ತೀನಿ ಅಂತ ಪಾಪ ಇಡೀ ಬ್ರಹ್ಮಾಂಡ, ಇಡೀ ಪ್ರಕೃತಿ ನಿಮ್ಮ ಜೀವನದಲ್ಲಿ ಕೂಡ ನಿಜವಾಗ್ಲೂ ಅಣಿ ಮಾಡಿಕೊಟ್ಟಿದೆ. ನಾವು ಏನನ್ನು ಅಂದ್ಕೋತೀವೋ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಪ್ರಕೃತಿ ನಮಗೆ ನಮ್ಮ ಜೊತೆಗೆ ಸೇರ್ಕೊಂಡು ಪಾಪ ಅದು ಕೆಲಸ ಮಾಡಿದೆ. ಆ ಬಡ ಬ್ರಾಹ್ಮಣ ಹಂಗೆ ಅಂದ್ಕೊಂಡ ತಕ್ಷಣವೇ ಅವನು ಹೋಗಿ ಭಿಕ್ಷೆ ಬೇಡೋದ್ರಲ್ಲೇ ಅವ್ನಿಗೆಲ್ಲ ಕಡೆನೂ ಅವ್ನು ಏನು ದಿನ ದುಡಿತಿದ್ನೋ ಅಥವಾ ಭಿಕ್ಷೆ ಬೇಡ್ಕೋತಿದ್ನೋ ಅದ್ರ 4ರಷ್ಟು ಹೆಚ್ಚು ಪಟ್ಟು ಅವನಿಗೆ ಬರೋಕ್ಕೆ ಶುರುವಾಯಿತು. ಅವಾಗ ಹೋಗಿ ಅವನು ಅದಾದಮೇಲೆ ಹುಣ್ಣಿಮೆ ಬರಲಿ ಅಂತಾನೆ ಎದುರು ನೋಡ್ತಾ ಇದ್ದು, ಕಾಯ್ಕೊಂಡಿದ್ದು ಬಡ ಬ್ರಾಹ್ಮಣ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಪೂರ್ತಿ ಮಾಡಿ, ಆ ಕಥೆಯನ್ನು ಪೂರ್ತಿ ಓದಿ 5 ಕಥೆನ ಆ ಪ್ರಸಾದವನ್ನು ಸ್ವೀಕರಿಸಿ, ಸೊ ಇದೇ ಕಥೆನ ಬೇರೆಯವ್ರಿಗೆ ಇದೇ ವ್ರತವನ್ನು ಆಚರಿಸಿ ಅಂತ ಎಲ್ರಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಂಥ ಕಥೆಗಳನ್ನು ನಾವು ಕೇಳಿದ್ದೀವಿ. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಕತೆ ಬರುತ್ತೆ ತುಂಬ ಚೆನ್ನಾಗಿ, ಲೀಲಾವತಿ ಮಗಳು ಕಲಾವತಿ. ಸೊ ಆ ಮಗಳಿಗೆ ತಂದೆ ಹರಿಸ್ಕೊಂಡಿರ್ತಾರೆ, ನನಗೆ ಮಗಳು ಹುಟ್ಟಿದ್ರೆ ನಾನು ಸತ್ಯನಾರಾಯಣ ವ್ರತವನ್ನು ಮಾಡಿಸ್ತೀನಿ, ನಮ್ಮ ಮನೇಲಿ ಪೂಜೆ ಮಾಡಿಸ್ತೀನಿ ಅಂತ. ಆಮೇಲೆ ಅವ್ರ ಜೀವನದಲ್ಲಿ ದೇವ್ರು ತಥಾಸ್ತು ಅಂತಾರೆ, ಮಗಳು ಹುಟ್ಟಿದ್ಲು. ಆವಾಗಲೂ ಹೆಂಡತಿ ಜ್ಞಾಪಿಸ್ತಾಳೆ, ನಾವು ಸತ್ಯನಾರಾಯಣ ಸ್ವಾಮಿಗೆ ನಾವು ಹರಿಸ್ಕೊಂಡಿದ್ದೀವಿ, ಪೂಜೆ ಮಾಡಿಬಿಡೋಣ, ಆ ವ್ರತವನ್ನು ಮಾಡೋಣ ಅಂತ. ಇರಲಿ ಬಿಡು, ನನ್ನ ಮಗಳಿಗೆ ಮದುವೆ ಆಗೋವಾಗ ಮಾಡ್ತೀನಿ ಅಂತ ಹೇಳ್ತಾನೆ ತಂದೆ. ಅದಾದಮೇಲೆ ಮದುವೆನೂ ಆಗುತ್ತೆ, ಮದುವೆ ಆದಾಗಲೂ ಮಾಡಲ್ಲ, ಮತ್ತೆ ತಿರ್ಗಾ ಪೋಸ್ಟ್ಪೋನ್ ಆಗಿ ಹೋಗುತ್ತೆ. ಅದಾದಮೇಲೆ ಮದುವೆ ಆದಮೇಲೆ
ಕಲಾವತಿಯ ಗಂಡನ್ನ ಮತ್ತೆ ಗಂಡ ಮತ್ತೆ ತಂದೆ ಇದಕ್ಕೆ ಹೋಗ್ತಾರೆ, ಬಿಸ್ನೆಸ್ ಮಾಡಬೇಕು ಅಂತ ಹೋಗ್ತಾರೆ, ವ್ಯಾಪಾರ ಮಾಡೋದಕ್ಕೆ ಶಿಪ್ಪಲ್ಲಿ ಹಡಗಲ್ಲಿ ಹೋಗ್ತಾರೆ. ಹಡಗಲ್ಲಿ ಹೋದಾಗಲೂ ಕೂಡ ಅಲ್ಲಿ ದೇವರು ತುಂಬಾ ಸತಿ ಬಂದು ಬಂದು ನಮ್ಗಳಿಗೆ ಜ್ಞಾಪಿಸ್ತಾನೆ, ಯಾರ್ದೋ ಮುಖೇಣ ಜ್ಞಾಪಿಸ್ತಾನೋ ಅಥವಾ ನಮ್ಮ ಮೈಂಡ್ಗೆ ಒಂದು ತೋಚಿಸ್ಕೊಂಡು ಜ್ಞಾಪಿಸ್ತಾನೆ. ಆದರೂ ಕೂಡ ನಾವು ನಮ್ಮ ಜೀವನದ ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ಮುಂದೂಡ್ಕೊಂಡೇ ಹೋಗ್ತೀವಿ. ಫ್ಯಾಮಿಲಿಗಳಲ್ಲಿ ಹಂಗೆ ಒಂದು ಅಯ್ಯೋ ಇವಾಗ ದುಡ್ಡಿಲ್ಲ ನಾವು ಹೆಂಗ್ರಿ ಪೂಜೆ ಮಾಡಿಸೋದು ಅನ್ಕೊಂತಾರೆ. ಅದೇ ಬೇರೆ ಕಡೆ ಟ್ರಿಪ್ಗೆ ಹೋಗಿ ಇನ್ನಿ ಹೋಗ್ತಾ ಇರ್ತಾರೆ. ಆ, ಪೂಜೆ ಮಾಡಬೇಕು ಅನ್ನೋದನ್ನ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇದು ಸ್ವಲ್ಪ ರಾಹು ಕ್ಯಾರೆಕ್ಟರ್ ಆಗಿಬಿಡುತ್ತೆ, ಪೂಜೆ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದು. ಆದರೆ ನೀವು ರಾಹುನ ಒಳ್ಳೆ ಸ್ಥಾನದಲ್ಲಿ ಇಟ್ಕೊಂಡು ಅದನ್ನೇ ನೀವು ಡೀಪ್ ರಿಸರ್ಚ್ ಥರ ಪೂಜೆನೂ ಮಾಡ್ಕೋಬೇಕು. ಅವಾಗಲ್ಲಿ ತಂದೆ ಮತ್ತು ಅಳಿಯ ಒಂದು ಇದಕ್ಕೆ ಹೋದಾಗ, ವ್ಯಾಪಾರಕ್ಕೆ ಹೋದಾಗ ದೇವ್ರು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅದೇ ಸಮಯಕ್ಕೆ ಕರೆಕ್ಟಾಗಿ ಅರಮನೆಯಲ್ಲಿ ಇದು ಕಳುವಾಗಿರುತ್ತೆ. ಒಂದಷ್ಟು ದುಡ್ಡು ಮತ್ತು ನಿಧಿ ಕಳುವಾಗಿರುತ್ತೆ. ಅದು ಯಾರೋ ಕಳ್ಳ ಹೋಗ್ತಾ ಹೋಗ್ತಾ ಇವರಿಬ್ರು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪ ಮತ್ತು ಅವಳ ಗಂಡ, ಕಲಾವತಿಯ ಗಂಡ ಅವ್ರ ಹತ್ರ ಇಟ್ಬಿಟ್ಟು ಹೊರಟೋಗ್ತಾರೆ. ಈ ಅಷ್ಟರಲ್ಲಿ ಬರ್ತಾರೆ ರಾಜದೂತರು ಬಂದ್ಬಿಟ್ಟು, ಇವರಿಬ್ಬರೇ ಕಳ್ಳರು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಸೆರೆವಾಸಕ್ಕೆ ಹಾಕ್ಬಿಡ್ತಾರೆ. ಅಂದರೆ ತಾನು ಮಾಡದೇ ಇರೋ ತಪ್ಪಿಗೂ ಯಾವ ರೀತಿ ಮನುಷ್ಯನಿಗೆ ಅಪವಾದಗಳು ಬರುತ್ತೆ, ನಿನಗೆ ಒಳ್ಳೆ ಥರದ್ದನ್ನು ಬಂದು ಜ್ಞಾಪಿಸಿದ್ರೂ ಕೂಡ ನೀನು ಎಚ್ಚೆತ್ಕೊಳ್ಳಲ್ಲ. ನಾನು ತಕ್ಷಣನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಳ್ಳೆ ಕೆಲಸನ ತಕ್ಷಣ ಮಾಡಲ್ಲ ಮನುಷ್ಯ, ಕೆಟ್ಟ ಕೆಲಸನ ಬೇಕಾದ್ರೆ ತಕ್ಷಣ ಮಾಡಕ್ಕೆ ಹೋಗ್ತಾನೆ. ಬಾರೋ ಇವತ್ತು ಹೋಗ್ಬಿಟ್ಟು ಪಾರ್ಟಿ ಮಾಡ್ಬಿಡೋಣ, ಹಿಂಗೆ ಮಾಡೋಣ, ಪರವಾಗಿಲ್ಲ ನಾಳೆ ನಮ್ಮ ಅಪ್ಪ ಅಮ್ಮ ಬೈದ್ರು, ರಾತ್ರಿ 1 ಗಂಟೆ ಆದರೂ ಇರೋಣ ಅಂದರೆ ಅದಕ್ಕೆ ತಕ್ಷಣ ಹೊರಟೋಗ್ತಾರೆ. ಅದೇ ರಾತ್ರಿ 1 ಗಂಟೆ ತನಕ ಗ್ರಹಣ ಇದೆ, ಪೂಜೆ ಮಾಡಬೇಕು, ಮನೇಲಿ ಕೂತಿರು, ಹೋಮ ಮಾಡು ಅಂದರೆ ಅದು ಮಾಡಲ್ಲ. ಕೆಟ್ಟದೇನೋ ಕ್ವಿಕ್ಕಾಗಿ ಮಾಡಿಬಿಡ್ತಾರೆ ಮನುಷ್ಯರು, ಒಳ್ಳೇದನ್ನ ಕ್ವಿಕ್ಕಾಗಿ ಮಾಡು ಅಂದರೆ ಮಾಡೋದಿಲ್ಲ. ಅದೇ ನೀತಿ ಕತೆ ಇಲ್ಲಿ ಬಂದಿರೋದು. ಸೊ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ತಾನು ಹರಿಸ್ಕೊಂಡಿದ್ರು, ತಾನು ಮಾಡ್ತೀನಿ ಅಂದ್ಕೊಂಡಿದ್ರು, ಅಷ್ಟು ವರ್ಷಗಳಾದರೂ ಮುಂದೂಡ್ಕೊಂಡು ಹೋಗ್ಬಿಟ್ಟು ಅವನನ್ನ ಮಹಾರಾಜರು ಅವನ ಅಪ್ಪನ್ನ ಮತ್ತೆ ಅಳಿಯನ್ನ ಸೆರೆವಾಸದಲ್ಲಿ ಹಾಕ್ತಾರೆ. ಅದೆಲ್ಲ ಆದಮೇಲೆ ಇಲ್ಲಿ ಹೆಂಡತಿಗೆ ಲೀಲಾವತಿಗೆ ಮತ್ತು ಮಗಳು ಕಲಾವತಿಗೆ ಗೊತ್ತಾಗತ್ತೆ, ಅಪ್ಪನ್ನ ಮಹಾರಾಜರು ಈ ರೀತಿ ಹಾಕಿದ್ದಾರೆ ಅಂತಂದ್ಬಿಟ್ಟು. ಲೀಲಾವತಿಗೂ ನನ್ನ ಗಂಡನ್ನ ಸೆರೆವಾಸದಲ್ಲಿ ಹಾಕಿದ್ದಾರೆ, ಏನೂ ತಪ್ಪು ಮಾಡದೇ ಇದ್ರು ಅಂತ. ಆವಾಗ ಇವಳು ನಿರ್ಧಾರ ತಗೋತಾಳೆ, ಇಲ್ಲ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಲೇಬೇಕು ಅಂತಂದ್ಬಿಟ್ಟು. ಅವಾಗ ಮಗಳು ಆ ಹಳ್ಳಿಲಿ ಇನ್ನೊಬ್ರು ಬಡ ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಿರೋದನ್ನ ನೋಡ್ಕೊಂಬಂದು ಪ್ರಸಾದನೂ ತಿನ್ಕೊಂಬಂದು ಅಮ್ಮನಿಗೆ ಹೇಳ್ತಾಳೆ, ಈ ರೀತಿ ಅವ್ರ ಮನೇಲಿ ಪೂಜೆ ಮಾಡ್ತಿದ್ರಮ್ಮ ಅಂದಾಗ, ಹೌದು ನಮ್ಮನೇಲೂ ಮಾಡಿಸ್ಬೇಕಿತ್ತು, ಈ ರೀತಿ ಮುಂದೂಡ್ಕೊಂಡೇ ಬಂದ್ವಿ, ನೀನು ಹುಟ್ಟಕ್ಕೂ ಕಾರಣ ಸತ್ಯನಾರಾಯಣ ಸ್ವಾಮಿನೇ, ನಾವು ಅವಾಗ ಹರಿಸ್ಕೊಂಡಿದ್ವಿ ಅನ್ನೋದನ್ನ ಅಮ್ಮ ಹೇಳ್ತಾರೆ. ಅವಾಗ ಇವ್ರ ಮನೇಲಿ ಅವ್ರಿಗೆ ಏನು ತಕ್ಕ ಮಟ್ಟಿನಲ್ಲಿ ಅವ್ರು ಪೂಜೆ ಮಾಡಿದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದು ನಾವು ಯಾವಾಗಲೂ ಅನ್ಕೊಂತೀವಿ, ಕೋರ್ಟ್ ಕೇಸ್ ಇರೋರು ಅವರು ಇವರೆಲ್ಲ ಅವ್ರ ಮನಸ್ಸಿನಲ್ಲಿ ನೀನು ಹೋಗಿ ಪರಮಾತ್ಮ ನಮಗೆ ಜಡ್ಜ್ಮೆಂಟ್ ಕರೆಕ್ಟಾಗಿ ಕೊಡ್ಸಪ್ಪ ಅಂತ. ಹಾಗೆ ಇವರು ಅಮ್ಮ ಮಗಳು ಇಲ್ಲಿ ಮಾಡಿದಂಥ ಪೂಜೆ, ಮಹಾರಾಜ ಯಾರು ಅಪ್ಪನ್ನ ಮತ್ತೆ ಗಂಡನ್ನ ಜೈಲೊಳಗೆ ಹಾಕಿದ್ರು, ಆ ಮಹಾರಾಜನ ಕನಸಲ್ಲಿ ದೇವ್ರು ಹೋಗ್ಬಿಟ್ಟು ಹೇಳ್ತಾರೆ, ಅವರಿಬ್ರು ತಪ್ಪು ಮಾಡಿದವರಲ್ಲ, ಅವ್ರನ್ನ ನಾಳೆ ನೀನು ಬಿಡುಗಡೆ ಮಾಡು, ತಪ್ಪು ಮಾಡಿದ ಕಳ್ಳ ಎಲ್ಲೋ ಓಡೋರ್ಟೋದ, ನೀನು ಅಮಾಯಕರನ್ನ ತಗೊಂಬಂದು ಜೈಲೊಳಗಡೆ ಹಾಕಿದ್ಯಾ, ಅವ್ರನ್ನ ನೀನು ನಾಳೆನೇ ಬಿಡುಗಡೆ ಮಾಡಬೇಕು ಅಂತ ದೇವರು ಅವ್ರ ಕನಸಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ. ನೋಡಿ ಭಕ್ತಿಗಿರುವ ತಾಕತ್ತು ಎಷ್ಟು ಅಂತ ಹೇಳಿದ್ರೆ, ನಾವು ಒಂದು ಚೂರು ಪೂಜೆ ಮಾಡಿದ್ದು ಕೂಡ ದೇವರು ಪಾಪ ತಾನು ಎತ್ಕೊಂಡು ಹೋಗಲ್ಲ. ನಾವೇನು ಕೇಳ್ಕೊಂಡಿರ್ತೀವೋ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದು ತಥಾಸ್ತು ಅಂದಿರ್ತಾರೆ. ಆದರೆ ನಮ್ಮ ಕರ್ಮದಲ್ಲಿ ನಾನು 10 ದಿನ ಮಾಡಬೇಕು ಅಥವಾ 10 ಪೂಜೆ ಮಾಡಬೇಕು ಅಥವಾ 50 ಪೂಜೆ ಮಾಡಬೇಕು, ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತ ಬರೆದಿದ್ದಾಗ, ನಾವಿನ್ನೂ 4ನೇದ್ರಲ್ಲೇ ಇದ್ದೀವಿ ಅಂತಂದಾಗ, ಅವನು 10ನೇದ್ರಲ್ಲಿ ಬಂದ್ಬಿಟ್ಟು ನಮಗೆ ಯೋಚನೆ ಕೊಡ್ತಾನೆ ಇರ್ತಾನೆ, ನೀ ಮಾಡಬೇಕು ಅಂತ ಅನ್ನೋದನ್ನ. ನಾವು ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಕೂತಿರ್ತೀವಿ ಅಂತಂದಾಗ ದೇವರು ಕೂಡ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅಮ್ಮ ಮಗಳು ಮಾಡಿದಂಥ ಪೂಜೆ, ಇಲ್ಲಿ ಮಹಾರಾಜರ ಕನಸಲ್ಲಿ ದೇವ್ರು ಹೋಗ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ಇದೇ ರೀತಿ ಬ್ರಹ್ಮಾಂಡ ವರ್ಕ್ ಆಗೋದು. ಅವ್ರೇನು ನಮ್ಮ ಕಣ್ಮುಂದೆನೇ ಇರಬೇಕು ಅಂತಲ್ಲ, ನಮಗೆ ಒಳ್ಳೇದು ಮಾಡೋರು ಎಲ್ಲಿ ಬೇಕಾದರೂ ಇರ್ಬೋದು. ಅದೇ ರೀತಿ ಕೆಟ್ಟದ್ದು ಮಾಡೋರು ಅಷ್ಟೇ, ನಮ್ಮ ಕಣ್ಮುಂದೆನೇ ಇರಬೇಕು ಅಂತಿಲ್ಲ. ಆ ಎನರ್ಜಿ ನಾವೇನು ಕಳಿಸ್ತೀವೋ ಬೇರೆಯವ್ರ ಮೈಂಡಲ್ಲಿ ಕೆಟ್ಟದ್ದು ಬಂದು ಅವರು ಬಂದು ನಮಗೆ ಕೆಟ್ಟದ್ದು ಮಾಡ್ಬೋದು. ಸೊ ಇಲ್ಲಿ ಮಹಾರಾಜರು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ದೇವ್ರು ಬಂದು ಈ ರೀತಿ ಹೇಳಿದ್ರು, ನಾನು ಅವರಿಬ್ಬರನ್ನು ಬಿಡುಗಡೆ ಮಾಡಬೇಕು ಅಂತ ಬಿಡುಗಡೆ ಮಾಡಿ ಅವ್ರಿಗೆ ಒಳ್ಳೆ ಬಟ್ಟೆಗಳನ್ನ ಕೊಟ್ಟು, ಅದ್ರ ಜೊತೆಗೆ ಅವ್ರು ಏನು ಕಳ್ಕೊಂಡಿದ್ರು ಅದರಲ್ಲಿ ಡಬಲ್ ನಿಧಿನ ಅವ್ರಿಗೆ ಕೊಟ್ಟು, ವೈಡೂರ್ಯನ ಕೊಟ್ಟು, ವಸ್ತ್ರ ವೈಡೂರ್ಯ ಎಲ್ಲನೂ ಕೊಟ್ಟು ಅವ್ರನ್ನ ಕಳಿಸ್ತಾರೆ, ಒಳ್ಳೆ ರೀತಿಲಿ ಬೀಳ್ಕೊಡ್ತಾರೆ. ಸೊ ಅದೆಲ್ಲ ಬೀಳ್ಕೊಟ್ಮೇಲೆ ತಿರ್ಗಾ
ಅಪ್ಪನೂ ಅಳಿಯನೂ ಒಂದು ಹಡಗಲ್ಲಿ ಹಾಕ್ಕೊಂಡು ಎಲ್ಲಾನು ಊರ್ ಕಡೆ ಹೋಗೋಣ ಅಂತ ಬರ್ತಿರ್ತಾರೆ ಸಂತೋಷವಾಗಿ. ನೋಡಿದ್ಯಾ ಟೈಮ್ ಚೆನ್ನಾಗಿರ್ಲಿಲ್ಲ, ನಮ್ಮನ್ನ ಜೈಲೊಳಗೆ ಹಾಕ್ಬಿಟ್ಟಿದ್ರು, ಇವಾಗಾದ್ರೂ ಮನೆ ಸೇರ್ಕೊಳ್ಳೋಣ ಅಂತ ಹೊರಡ್ತಾನೆ. ಸೊ ಅಲ್ಲಿ ಹೊರಟಾಗ್ಲೂ ದೇವರು ಟೆಸ್ಟ್ ಮಾಡೋದಕ್ಕೆ ಬರ್ತಾರೆ ಸತ್ಯನಾರಾಯಣ ಸ್ವಾಮಿ. ಎಲ್ಲಿ ಹೋಗ್ತಾ ಇದ್ದೀರಾ, ಈ ಹಡಗಲ್ಲಿ ಏನಿದೆ ಅಂತಂದಾಗ ಅವ್ರು ಅವಾಗ ತಾನೇ ಕಳ್ಳ ಬಂದ್ಬಿಟ್ಟು ಹಂಗೇನೋ ಇಟ್ಬಿಟ್ಟು ಹೊರಟೋಗಿದ್ನಲ್ಲ, ಇವ್ರನ್ನು ಕೂಡ ದೇವರು ಬೇರೆ ವೇಷಧಾರಿಯಾಗಿ ಬಂದಾಗ ಇವನು ಕೂಡ ನನಗೆ ಕಳ್ಳ ಏನೋ ಎತ್ಕೊಂಡು ಹೋಗೋಕೆ ಬಂದ್ಬಿಡ್ತಾನೆ, ನನಗೆ ಕೊಟ್ಟರು ಮಹಾರಾಜರು ಕೊಟ್ಟರೋ ನಿಧಿ ಎಲ್ಲ ಅವ್ರು ಎತ್ಕೊಂಡು ಹೊರಟೋಗ್ತಾರೆ ಅಂದರೆ ಇಲ್ಲಿ ಇನ್ನೊಂದು ನೀತಿ ಪಾಠ ನೋಡಿ. ಅವನು ಸುಳ್ಳು ಹೇಳ್ತಾನೆ, ಇಲ್ಲ ಇಲ್ಲ ಈ ಹಡಗಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲ ಅಲ್ದ್ರಲ್ಲ ಬರೀ ಒಣಗೋಗಿರೋ ಎಲೆಗಳು ತುಂಬಿಕೊಂಡಿದೆ ಅಷ್ಟೇ, ಕಡ್ಡಿ ಎಲೆಗಳು, ನಾವು ಸಾಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವಾಗ ದೇವರು ನಕ್ಬಿಟ್ಟು ನೀನು ಅಂದಿದ್ದು ನಿಜ ಆಗಲಿ ಅಂತ ಹೇಳ್ತಾರೆ. ಇದು ಇನ್ನೊಂದು ನೀತಿ ಪಾಠ ಏನು ಅಂತಂದರೆ, ನಾವೆಲ್ಲ ಮನೆಗಳಲ್ಲಿ ಎಲ್ಲ ಸಮೃದ್ಧಿಯಾಗಿರುತ್ತೆ, ಆದರೂ ನಾವು ಬಾಯಲ್ಲಿ ಬರೀ ಗೊಣಗ್ತಿರ್ತೀವಿ. ಅಯ್ಯೋ ಅದಿಲ್ಲ ರೀ, ಅಯ್ಯೋ ನನ್ನ ಮಗ ತುಂಬ ಸಾಲ ಮಾಡ್ಕೊಂಡ, ಮಗನೇ ಇಲ್ಲ ಅಂದ್ರೂ ಮಗನೇ ಹೇಳೋದು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ. ಯಾಕೆಂದರೆ ದುಡ್ಡಿದೆ ಅಂದರೆ ಸಾಕು, ಬೇರೆ ಜನ ಎಲ್ಲಿ ಕೇಳ್ಬಿಡ್ತಾರೋ, ಅಥವಾ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಸಾಕು ಎಲ್ಲಿ ಬೇರೆಯವ್ರು ಕಣ್ಣಾಕ್ಬಿಡ್ತಾರೋ, ಅಥವಾ ನಮ್ಮ ಹತ್ರ ಇಷ್ಟಿಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ಬೇರೆಯವರೆಲ್ಲಿ ಹೆಲ್ಪ್ ಮಾಡಿ ಅಂತಂದ್ಬಿಟ್ಟು ಬಂದು ಪೀಡಿಸ್ತಾರೋ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಯಾವಾಗ ಕೇಳಿದ್ರು ಮನುಷ್ಯರು ತುಂಬ ಜನ ನಾನು ಗಮನಿಸಿದ್ದೀನಿ. ನನ್ನ ಹತ್ರ ಇಲ್ವೇ ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬರೀ 1,000 ರೂಪಾಯಿ ಇದೆ, ನನ್ನ ಹತ್ರ ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅಂದರೆ ದೇವರು ತಥಾಸ್ತು ತಥಾಸ್ತು ಅಂತಾನೆ ಅನ್ನೋದು. ನಮ್ಗೇನು ಇಲ್ಲ ಅಂತ ಅನ್ಕೊಂಡ್ರೆ ಅದಕ್ಕೂ ತಥಾಸ್ತು ಅಂತಾನೆ ದೇವರು ನೇಚರಲ್ಲಿ. ಅದಕ್ಕೆ ಅಲ್ಲಿ ಅಪ್ಪ ಮಗ ಹಡಗಲ್ಲಿರೋದೆಲ್ಲ ಬರೀ ಎಲೆ ಮತ್ತೆ ಕಡ್ಡಿಗಳು, ಮರದ್ದು ಕಟ್ಟಿಗೆಗಳು ಅಂತಂದಾಗ ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಏನಾಯ್ತು, ಆಮೇಲೆ ಇವರು ಮಲಗೆದ್ರು ಹೊರಡೋಣ ಅಂತಂದ್ಬಿಟ್ಟು ಅಷ್ಟರಲ್ಲಿ ಹಡಗು ಮೇಲ್ ಬರ್ತಾ ಇತ್ತು, ಅಂದರೆ ಭಾರವಾಗಿರೋದೆಲ್ಲ ಹಗುರವಾಗಿ ಇದು ಬರ್ತು. ಹೋಗಿ ನೋಡ್ತಾರೆ ಎಲ್ಲಾನು ಎಲೆ ಮತ್ತು ಕಟ್ಟಿಗೆಗಳಾಗ್ಬಿಟ್ಟಿದೆ. ಅದಕ್ಕೆ ಅವಾಗ ಅರಿವಾಯ್ತು ಅವನಿಗೆ, ಅವ್ರು ಬಂದು ಹೇಳಿದ್ದು ದೇವ್ರೆ ನನ್ನನ್ನು ಟೆಸ್ಟ್ ಮಾಡೋಕ್ಕೆ, ಅದನ್ನು ಸುಳ್ಳು ಹೇಳ್ದೆ ಒಂದು, ಇನ್ನೊಂದು ಸಮೃದ್ಧಿಯಾಗಿರುವಂತಹ ಜೀವನವನ್ನು ನಾವು ಸಮೃದ್ಧಿಯಾಗಿ ಸಂತೋಷವಾಗಿದ್ದೀವಿ ಅಂತಲೇ ಹೇಳ್ಕೊತಾ ಇರಬೇಕು. ಇತ್ತೀಚೆಗೆ ಮ್ಯಾನಿಫೆಸ್ಟೇಷನಲ್ಲೂ ಜನಗಳಿಗೆ ಅದನ್ನೇ ಹೇಳ್ಕೊಡ್ತಿರೋದಲ್ವ, ನನ್ನ ಹತ್ರ ಎಲ್ಲ ಇದೆ, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊತಾ ಇದ್ರೆ ಅಶ್ವಿನಿ ದೇವತೆಗಳು, ಎಲ್ಲ ಯೋಗಿನಿಯರು ಎಲ್ಲರೂ ಕೂಡ ತಥಾಸ್ತು ತಥಾಸ್ತು ಅಂತಲೇ ಇರ್ತಾರೆ, ದೇವಾನುದೇವತೆಗಳು ಅಂತ. ಅದಕ್ಕೆ ನೀವು ನಮ್ಮ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊತಾರೆ, ಅದು ಏನೂ ಇಲ್ಲಾನೇ ಆಗುತ್ತೆ, ಅದಕ್ಕೂ ತಥಾಸ್ತು ಅಂತಾರೆ. ಇದು ಹೆಲ್ತ್ಗೂ ಕೂಡ ಅನ್ವಯಿಸುತ್ತೆ. ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತಲೇ ಆಲ್ವೇಸ್ ಯು ಶುಡ್ ಫೀಲ್. ಅಯ್ಯೋ ನನಗೆ ಅದಾಯಿತು, ಅಯ್ಯೋ ನಂಗೆ ಮಂಡಿ ನೋವು, ಅಯ್ಯೋ ನನಗೆ ಸೊಂಟ ನೋವು, ಅಯ್ಯೋ ನಂಗೆ ತಲೆನೋವು, ಅಯ್ಯೋ ನಡೆಯೋಕ್ಕೆ ಆಗಲ್ಲ, ಅಯ್ಯೋ ಓಡಾಡೋಕ್ಕೆ ಆಗಲ್ಲ, ಎಲ್ಲದಕ್ಕೂ ಒಂದೊಂದು ರೀಸನ್ ಕೊಡ್ತಾರೆ. ಎಲ್ಲವೂ ಆಗತ್ತೆ, ನಿಮ್ಮೊಳಗಿರುವ ದೇಹದ ಎನರ್ಜಿ ಮೂಲಕ ಏನನ್ನು ಬೇಕಾದ್ರೂ ಸಾಧಿಸಬಹುದು. ನೀವೆದ್ದು ವಾಕು ಮಾಡಬಹುದು. ತುಂಬ ಜನ ಏನು ಮಾಡ್ತಾರೆ, ಅರ್ಧ ತಮ್ಮನ್ನು ತಾವೇ ಕೆಳಗೆ ಹಾಕ್ಕೊಂಡಾಗ ಇಡೀ ನೇಚರು, ಇಡೀ ಬ್ರಹ್ಮಾಂಡನೂ ಅದೇ ರೀತಿ ನಿಮ್ಮನ್ನು ಇನ್ನೂ ಕೆಳಗೆ ಹಾಕ್ತಾ ಇರುತ್ತೆ. ನಿಮ್ಮನ್ನು ನೀವು ಮೇಲೆತ್ಕೊಂಡಾಗ ಇಡೀ ಬ್ರಹ್ಮಾಂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ, ನಿಮ್ಮನ್ನು ಮೇಲೆತ್ತೀನಿ ಬಾ, ನೀನು ಎದ್ದೇಳ್ಬೇಕಾ ಬಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಇವ್ರು ಅದಕ್ಕೆ ಸುಳ್ಳು ಹೇಳಿದಾಗ ಅವನು ಅರಿವು ಮಾಡಿಕೊಂಡು ದೇವ್ರನ್ನ ಕ್ಷಮಾಪಣೆ ಕೇಳ್ಕೊಳ್ತಾನೆ. ಇಲ್ಲ ಪರಮಾತ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ನಿಧಿನ ಮತ್ತು ನನ್ನ ಐಶ್ವರ್ಯನೆಲ್ಲ ವಾಪಸ್ ಕೊಡು, ನಾನು ಕಷ್ಟಪಟ್ಟು ಪಡ್ಕೊಂಬಂದೆ ಇದನ್ನು, ಸೆರೆವಾಸದಲ್ಲೂ ಇದ್ದೂ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ ಅಂತಂದಾಗ ದೇವರು ನೋಡಿ, ಒಂದೇ ಒಂದು ಸತಿ ನೀವು ಶರಣಾಗತಿ ತಗೊಂಡು ಕ್ಷಮಾಪಣೆ ಕೇಳ್ಕೊಂಡ ತಕ್ಷಣನೇ ದೇವರ ಮನಸ್ಸು ಎಷ್ಟು ಪ್ರಿಯವಾದದ್ದು ಅಂತ ಹೇಳಿದ್ರೆ, ದೇವ್ರು ಅಲ್ಲೇ ಕ್ಷಮಿಸಿ ಅವನಿಗೆ ಮತ್ತೆ ಎಲ್ಲ ವಾಪಸ್ ಬರೋ ಹಾಗೆ ಮಾಡ್ತಾರೆ. ಅಲ್ಲಿಂದ ಇವರು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅವ್ರ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ. ಅಮ್ಮ ಮಗಳು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದಾಗ, ತಿರ್ಗಾ ಈ ಕಥೆನೂ ಇನ್ನೊಂದು ಕಥೆನ ನೀವು ಕೇಳಿರ್ತೀರ. ಅಂದರೆ ಮಗಳು ಪ್ರಸಾದ ತಿಂದೆ ಓಡ್ ಹೊರಟೋಗ್ತಾಳೆ, ಆವಾಗ ಅವನ ಹಡಗು ಮುಳುಗೋಗುತ್ತೆ. ತಿರ್ಗಾ ಗಂಡ ಬರ್ತಿದ್ದಾನೆ ಅಂತ ಓಡ್ ಬಂದ್ಬಿಡ್ತಾಳೆ ಪ್ರಸಾದ ತಿಂದ. ಇದು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ನಾವೆಲ್ಲರೂ ಯಾವಾಗಲೂ ಮುಖ್ಯವಾಗಿ ಅಷ್ಟು ಕಥೆನೂ ಕೇಳಿ, 5 ಕಥೆನೂ ಕೇಳಿ ಪ್ರಸಾದನ ಸ್ವೀಕರಿಸೇ ಮುಂದಕ್ಕೆ ಹೋಗಬೇಕು, ಆವಾಗ ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಅರ್ಥಕೊಂಡಿದ್ದೀವಿ. ನಿಮ್ಮೆಲ್ಲರ ಮನಲ್ಲೂ ನೀವು ಯಾವಾಗಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೀರಾ. ಅದರಲ್ಲೂ ಮಗಳು ಕಲಾವತಿ ಪ್ರಸಾದ ಸ್ವೀಕರಿಸದೆ ಓಡ್ ಹೋಗ್ತಾಳೆ, ಹಡಗು ಮುಳುಗೋಗುತ್ತೆ. ಮತ್ತೆ ತಿರ್ಗಾ ದೇವರು ಅಮ್ಮನ ಮನಸ್ಸಲ್ಲಿ ಅಪಿಯರ್ ಆಗಿ ಹೇಳ್ತಾಳೆ, ಇಲ್ಲ ನಿನ್ನ ಮಗಳು ಈ ರೀತಿ ಬಿಟ್ಬಿಟ್ಟು ಹೋದ್ಲು, ಅವಳು ಪ್ರಸಾದ ತಿಂದ್ಬಿಟ್ಟು ಮತ್ತೆ ಹೋದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ. ತಿರ್ಗಾ ಅವಳು ವಾಪಸ್ ಬಂದು ಪ್ರಸಾದನ ಸ್ವೀಕರಿಸಿ ಹೋದಾಗ ಮತ್ತೆ ಗಂಡ ಮತ್ತು ಅಪ್ಪ ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಬರ್ತಾರೆ. ಇದೆಲ್ಲವೂ ಏನು ಅಂತ ಹೇಳಿದ್ರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ಒಂದೇ ಅಂತಲ್ಲ, ನಿಮ್ಮ ಕುಲದೇವರಾಗಿರಲಿ, ನಿಮ್ಮ ಗ್ರಾಮ ದೇವತೆಗಳಾಗಿರಲಿ, ಅಥವಾ ನಿಮ್ಮ ರಾಜ್ಯ ದೇವತೆ ಆಗಿರಲಿ, ಪ್ರತಿಯೊಬ್ಬರಿಗೂ ನೀವು ಗೌರವ ಕೊಡಬೇಕು, ಪ್ರತಿಯೊಬ್ಬರನ್ನು ನೀವು ಪೂಜಿಸಬೇಕು.
ಯಾರಿಗೋಸ್ಕರ ಮಾಡ್ತೀವಿ ನಾವಿದೆಲ್ಲ? ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ನಾವುಗಳು ಮಾಡೋದು. ದೇವ್ರ ಜೀವನ ಚೆನ್ನಾಗಿರ್ಲಿ ಅಂತ ದೇವ್ರಿಗೆ ನಾವೇನು ಮಾಡ್ತಾ ಇಲ್ಲ. ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಅನ್ನೋದಕ್ಕೆ ಈಸಿ ಮೆಥಡು ಮತ್ತು ಈಸಿ ಸೊಲ್ಯೂಷನ್ ಕಣ್ಮುಂದೆ ಇದ್ದಾಗ ಅದನ್ನ ನಾವು ಇವತ್ತಾದರೂ ಶುರು ಮಾಡ್ಕೋಬೇಕು. ನಾವು ಶುರು ಮಾಡ್ಕೊಳ್ಳೋದನ್ನೇ ಇವತ್ತು ಶುರು ಮಾಡಿಲ್ಲ ಅಂತ ಹೇಳಿದಾಗ ತಿರ್ಗಾ 6 ತಿಂಗಳಾದ್ಮೇಲೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ನೀವು ಅಲ್ಲೇ ಕೂತಿರ್ತೀರ. ತಿರ್ಗಾ 6 ತಿಂಗಳಾದ್ಮೇಲೆ ಇದೇ ಕಷ್ಟ ಕಂಟಿನ್ಯೂ ಆಗುತ್ತೆ. ಆ ಕಷ್ಟಗಳಿಂದ ನಾನು ಪಾರಾಗಬೇಕು ಅಂತಂದಾಗ ನಿಮ್ಮ ಜರ್ನಿ ಇವತ್ತು ಶುರು ಮಾಡಬೇಕು. ನೀವು ಎದ್ದು ಮೊದಲನೇ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ರೇ ನೀವು ಆಮೇಲೆ ಒಂದಿನ ಬೆಟ್ಟದ ತುದಿಯಲ್ಲಿ ನಿಂತಿರೋದು. ನೀವು ಮೊದಲನೇ ಮೆಟ್ಲೇನೆ ಹತ್ತಕ್ಕೆ ಶುರು ಮಾಡಿದೆ ಮನುಷ್ಯ ಪೂಜೆ ಮಾಡೋದಾಗಿರಲಿ, ನೀವು ಜಿಮ್ಗೆ ಹೋಗೋದಾಗಿರಲಿ, ಅಡುಗೆ ಮಾಡೋದಾಗಿರಲಿ, ಕೆಲಸ ಹುಡ್ಕೋದಾಗಿರಲಿ, ಅಥವಾ ನಿಮ್ಮ ಕರ್ಮ ಮಾರ್ಗದಲ್ಲಿ ನೀವು ಸಾಧನೆ ಮಾಡೋದಾಗಿರಲಿ, ಅಥವಾ ಮಂತ್ರದಲ್ಲಿ ಸಾಧನೆ ಮಾಡೋದಾಗಿರಲಿ, ಏನೇ ಆದ್ರೂ ಮೊದಲನೇ ಸ್ಟೆಪ್ಪು ಶುರು ಮಾಡಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿನ ನಿರಂತರತೆನೂ ಇರಬೇಕು, ದೃಢತೆನೂ ಇರಬೇಕು, ತೀವ್ರವಾಗಿರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗೋದಲ್ಲ. ಅದಕ್ಕೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕಾಟಾಚಾರಕ್ಕೆ ಮಾಡೋದಲ್ಲ, ಅದು ತುಂಬ ಜನ ಅನುಭವಿಸಿದ್ದಾರೆ. ನೀವು ಕರೆಕ್ಟಾಗಿ ವ್ರತನ ಮಾಡದೆ, ಕರೆಕ್ಟಾಗಿ ಕಥೆನ ಪೂರ್ತಿ ಕೇಳಿಸ್ಕೊಳ್ದೆ, ಅದು ಗಮನ ಇಟ್ಟು ಕೇಳಿಸ್ಕೊಳ್ದೆ, ಬರೀ ಇವಾಗಂತೂ ಫೋನ್ ನೋಡಿಕೊಂಡು ಅದು ನೋಡಿಕೊಂಡು ಇನ್ನೊಬ್ರು ಬನ್ರಿ ಕೂತ್ಕೊಳ್ರಿ ಅಂತ ಬರೋ ಜನಗಳನ್ನ ನೋಡಿಕೊಂಡು ನೀವು ಗಮನ ಕೊಡಲಿಲ್ಲ ಪೂಜೆಗೆ ಅಂತ ಹೇಳಿದ್ರೆ ನಿಮ್ಗೆ ತಿರ್ಗಾ ಪೂರ್ಣ ಫಲ ಸಿಗೋದಿಲ್ಲ. ಫಲಾಪೇಕ್ಷೆ ಇಲ್ದೇನೆ ಮಾಡು ಅಂತಾನೆ ಪರಮಾತ್ಮ, ಹೌದು ಭಗವದ್ಗೀತೆಯಲ್ಲಿ. ಆದರೆ ನಿಮ್ಮ ಮನೆಯಲ್ಲಿ ಸಂತೋಷಭರಿತವಾಗಿ ಮತ್ತು ಸತ್ಕಾರ್ಯಗಳು ನಡೀತಾ ಇರಬೇಕು ಅಂತಂದಾಗ, ದೇವರು ನಿಮ್ಮನ್ನು ಮೆಚ್ಚಿ ನಿಮ್ಮ ಜೀವನನ ಉದ್ಧಾರ ಮಾಡಬೇಕು ಅಂತಂದಾಗ ನೀವು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಫಲಾನ. ಆದರೂ ನೀವು ಶ್ರದ್ಧೆಯಿಂದ ಮಾಡಿದಾಗ ದೇವರೇ ನಿಮ್ಮನ್ನು ಕೇಳಿದಿರ ಬೇಕಾದಷ್ಟು ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಅವನದೇ ಹೇಳೋದೆಲ್ಲ ನೀವು ಮಾಡಿಬಿಡು, ನನಗೆ ಬಿಟ್ಬಿಡು ಅಂತ ಹೇಳ್ತಾನಲ್ವಾ. ಎಲ್ಲ ನೀವು ಮಾಡೋದನ್ನು 100% ಎಫರ್ಟ್ ಹಾಕಿ ಮಾಡಬೇಕು, 100% ಪ್ರೀತಿಯಿಂದ ಮಾಡಬೇಕು. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೀವೆಲ್ಲ ಶುರು ಮಾಡ್ಕೊಂಡಿಲ್ಲ ಅಂದ್ರೂ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ವ್ರತಾಚರಣೆಯನ್ನು ಮಾಡಿ ಒಳ್ಳೆಯದಾಗಲಿ. ಪುರೋಹಿತರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇರಿ. ಆಮೇಲೆ ನೀವೇ ಕಲ್ತ್ಕೊಳ್ಳಿ. ಅವಾಗ ಪ್ರತಿ ಹುಣ್ಣಿಮೆಲೂ ತಪ್ಪದೆ ನೀವೇ ವ್ರತಾಚರಣೆನ ಮಾಡ್ತಾ ಹೋಗ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಸತ್ಯನಾರಾಯಣ ಸ್ವಾಮಿ ದೇವರ ಫೋಟೋನ ಇಟ್ಬಿಟ್ಟು ತುಪ್ಪದ ದೀಪನ ಹಚ್ಚಿ ನೈವೇದ್ಯವನ್ನು ಮಾಡಿ ಆ 5 ಕಥೆಗಳನ್ನು ಓದಿ ಕಥಾಶ್ರವಣದಿಂದನೇ ನಿಮ್ಗೆ ಎಷ್ಟೋ ಕಷ್ಟಗಳು ದೂರ ಆಗುತ್ತೆ ಲೈಫಲ್ಲಿ. ಆ ಕಥೆನ ತುಂಬ ಜನಕ್ಕೂ ಹೇಳಿಕೊಟ್ಟು ಮತ್ತು ಒಂದಷ್ಟು ಜನ ಮಕ್ಕಳನ್ನೂ ಕೂಡಿಸ್ಕೊಂಡು ಆ ಕಥೆನ ಹೇಳ್ಕೊಡ್ತಾ ಅವ್ರಿಗೆಲ್ಲ ನೀತಿ ಪಾಠಗಳನ್ನ ಹೇಳ್ಕೊಡ್ತಾ ನೀವು ತುಂಬ ಸಂಭ್ರಮದಿಂದಾನೇ ಆಚರಿಸ್ಬೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದ್ರೆ ಒಂದು ಖುಷಿ ಕೊಡುತ್ತೆ. ನಿಮ್ಮೆಲ್ಲರ ಜೀವನನೂ ಮಂಗಳಮಯವಾಗಿರಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಆಸ್ ಯೂಶುವಲ್ ಪ್ರತಿ ಪಾಡ್ಕಾಸ್ಟ್ ಕೂಡ ಅದ್ಭುತ. ಥ್ಯಾಂಕ್ ಯು ರೂಪಾ. ಥ್ಯಾಂಕ್ ಯು ಜಿ. ಸೋ ಕೈಂಡ್ ಆಫ್ ಯು.